ಮಾತಾಜಿ. ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಿಮ್ಗೆ ಸ್ವಾಗತವನ್ನ ಕೋರ್ತೀನಿ ಮಾತಾಜಿ. ಈ ದಿನದ ಒಂದು ಪ್ರವಚನ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ಹರೇ ಕೃಷ್ಣ. ಜಯಂತಿ ಶುಭಾಶಯಗಳು ಮಾತಾಜಿ. ಹರೇ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು 2ನೇ ಸ್ಕಂದದ 6ನೇ ಅಧ್ಯಾಯದ ಉಳಿದ ಭಾಗವನ್ನ ಚರ್ಚೆ ಮಾಡೋಣ. ನಿನ್ನೆ ಎಲ್ಲ ನಾವು ಮಾತಾಡಿದ್ದು ನಾರದ ಮುನಿಗಳು ಯಾವ ರೀತಿಯಲ್ಲಿ ಬ್ರಹ್ಮದೇವರನ್ನ ಪ್ರಶ್ನೆ ಮಾಡ್ತಾರೆ. ಆಗ ನೀವೇ ಎಲ್ಲದಕ್ಕೂ ಮೂಲ ಅಂತ ಅನ್ಕೊಂತ ಇದ್ದೆ, ಆದ್ರೆ ನೀವು ಕೂಡ ಯಾರನ್ನೋ ಧ್ಯಾನ ಮಾಡ್ತಾ ಇದ್ದೀರಾ, ನಿಮ್ಮ ಮೂಲ ಯಾರು ಅಂತ ಹೇಳಿ ಕೇಳ್ತಾರೆ. ಅವಾಗ ಬ್ರಹ್ಮದೇವರ ಮುಖ್ಯವಾದ ಕೆಲಸ ಸೃಷ್ಟಿ ಪ್ರಕ್ರಿಯೆ. ಹಾಗಾಗಿ ಬ್ರಹ್ಮದೇವರು ಸಕಲ ಕಾರಣಗಳ ಕಾರಣ, ಈ ಸೃಷ್ಟಿಗೂ ಕೂಡ ಕಾರಣ ಭಗವಂತನೇ ಅಂತ ಹೇಳಿ ಹೇಳ್ತಾರೆ. ಈಗ ಈ ಮುಂದಿನ ಶ್ಲೋಕಗಳಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮದೇವರು ಸಕಲ ಕಾರಣಗಳಿಗೆ ಕಾರಣ ಭಗವಂತನೇ, ಈ ಸೃಷ್ಟಿ ಪೂರ್ತಿ ಅವನಿಂದಲೇ ಆಯ್ತು ಅಂತೇಳಿ ಹೇಳಿ ನೋಡ್ಲಿಕ್ಕೆ ನಾನು ಸೃಷ್ಟಿಕರ್ತನಾಗಿ ಕಾಣಿಸಿದ್ರು ಕೂಡ ನಿಜವಾಗಿ ಹೇಳ್ಬೇಕು ಅಂತೇಳಿ ಹೇಳಿದ್ರೆ ಸೃಷ್ಟಿ ಆಗಿರುವುದು ನನ್ನ ಸೃಷ್ಟಿ ಆಗಿರುವುದು ಕೂಡ ಭಗವಂತನಿಂದಲೇ ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಸಕಲ ಶಕ್ತಿಗಳ ನಿಯಂತ್ರಕನಾದ ಭಗವಂತನು ತನ್ನ ಶಕ್ತಿಯಿಂದ ಶಾಶ್ವತ ಕಾಲವನ್ನು, ಸಕಲ ಜೀವಿಗಳ ವಿಧಿಯನ್ನು ಮತ್ತು ಯಾವ ಧ್ಯೇಯಕ್ಕಾಗಿ ಅವರು ಸೃಷ್ಟಿಗೊಂಡಿದ್ದಾರೋ ಅದಕ್ಕನುಗುಣವಾಗಿ ಅವರ ವಿಶಿಷ್ಟ ಸ್ವಭಾವಗಳನ್ನು ಸೃಷ್ಟಿಸುತ್ತಾನೆ. ಅನಂತರ ಅವನು ಸ್ವತಂತ್ರವಾಗಿ ಅವರನ್ನು ಲೀನಗೊಳಿಸುತ್ತಾನೆ. ಬ್ರಹ್ಮದೇವರ ಭಕ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬಹುದು. ಎಷ್ಟು ದೊಡ್ಡ ಭಕ್ತರು, ಎಷ್ಟು ಶುದ್ಧ ಭಕ್ತರು ಅಂತ ಹೇಳಿದ್ರೆ ಬ್ರಹ್ಮದೇವರು ನಾವೊಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ಇದನ್ನ ನಾನ್ ಮಾಡಿದೆ ಅಂತೇಳಿ ಹೇಳ್ಕೊಳ್ಳುವಂತಹ ಸ್ವಭಾವ ಬದ್ಧ ಜೀವಿಗಳದ್ದು. ಆದ್ರೆ ಶುದ್ಧ ಭಕ್ತರ ಸ್ವಭಾವ ಹೇಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಬ್ರಹ್ಮದೇವರು ಎಲ್ಲವನ್ನು ಭಗವಂತನೇ ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಮಾಡ್ತಾ ಇರೋದು ಭಗವಂತನಿಂದಲೇ. ಯಾರು ಕೂಡ ಬೇರೆ ಏನೋ ಒಂದು ಮಾತೆ ಇದೆ, ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಸಂಕಲ್ಪ ಇಲ್ಲದೆ, ಭಗವಂತನ ಇಚ್ಛೆ ಇಲ್ಲದೆ ಅಂತ ಹೇಳಿ. ಅದು ನಿಜ ಆದ್ರೂ ಕೂಡ ಬದ್ಧ ಜೀವಿಗಳು ನಾವೇ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅನ್ಕೊಂತಾರೆ. ಆದ್ರೆ ಬ್ರಹ್ಮದೇವರು ಎಷ್ಟು ಅದ್ಭುತವಾಗಿ ಎಲ್ಲದೂ ಕೂಡ ಭಗವಂತನಿಂದಲೇ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಮೊದಲನೇದಾಗಿ ಪ್ರಥಮ ಪುರುಷ ಯಾರು? 3 ಪುರುಷಾವತಾರ ಬರುತ್ತೆ. ಒಂದು ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗಾಗ್ಲೇ ಇದರದ್ದು ಉಲ್ಲೇಖ ಬಂದಿದೆ ಹಿಂದಿನ ಅಧ್ಯಾಯಗಳಲ್ಲಿ. ಕಾರಣೋದಕಶಾಹಿ ವಿಷ್ಣು, ದಯವಿಟ್ಟು ಮ್ಯೂಟ್ ಮಾಡಿ. ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅಂತ ಪ್ರಥಮ ಪುರುಷ ಅಂತ ಹೇಳಿದ್ರೆ ಕಾರಣೋದಕಶಾಹಿ ವಿಷ್ಣು ಕಾರಣ ಜಲದ ಮೇಲೆ ಪವಡಿಸಿರ್ತಾನೆ. ಅವನಿಂದ ಎಲ್ಲ ಶುರುವಾಗುತ್ತೆ. ಅವನ ಉಸಿರಾಟದಿಂದ ಎಲ್ಲ ಬ್ರಹ್ಮಾಂಡಗಳು, ಅವನು ಯಾವಾಗ ಉಸಿರನ್ನ ಹೊರಹಾಕ್ತಾನೋ ಆವಾಗ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಯಾವಾಗ ಉಸಿರನ್ನ ಒಳಗಡೆ ತಗೊಂತಾನೋ ಎಲ್ಲ ಬ್ರಹ್ಮಾಂಡಗಳು ಭಗವಂತನ ಒಳಗೆ ಹೋಗುತ್ತೆ, ಭಗವಂತನಲ್ಲಿ ಲೀನ ಆಗುತ್ತೆ. ಎಷ್ಟು ಅದ್ಭುತ! ಭಗವಂತನ ಒಂದು ಉಸಿರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬದ್ಧ ಜೀವಿಗಳಿಗೆ ಸಾಧ್ಯ ಇಲ್ಲ. ಒಂದು ಸಲದ ಉಸಿರಾಟದಲ್ಲಿ ಎಷ್ಟೋ ಕೋಟಿ ಬ್ರಹ್ಮಾಂಡಗಳು ಹೊರಗಡೆ ಬರ್ತವೆ. ಒಂದು ಸಲ ಉಸಿರನ್ನು ಒಳಗಡೆ ತಗೊಂಡಾಗ ಕೋಟಿ ಬ್ರಹ್ಮಾಂಡಗಳು ಒಳಗಡೆ ಹೋಗ್ತವೆ. ಈ ಒಂದು ಭಗವಂತನ ಉಚ್ಛ್ವಾಸ ನಿಶ್ವಾಸದ ಮಧ್ಯದಲ್ಲಿ ಸಂಪೂರ್ಣವಾಗಿ ಈ ಎಲ್ಲ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿಯನ್ನ ನೋಡ್ಲಿಕ್ಕೆ ಸಿಗುತ್ತೆ. ಅದು ನಾವು ನೋಡ್ತೇವೆ. ಬ್ರಹ್ಮದೇವರ ಒಂದು ಆಯುಷ್ಯನ ಎಷ್ಟು ಉದ್ದ ಅಂತೇಳಿ ಬ್ರಹ್ಮದೇವರ ಒಂದು ಹಗಲು ಅಂತೇಳಿ ಹೇಳಿದ್ರೆ ಸಹಸ್ರಯುಗ ಪರ್ಯಂತಂ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಸಹಸ್ರಯುಗ ಪರ್ಯಂತಂ ಆಹಾರ್ಯತ್ ಭ್ರಮಣೋ ವಿದುಹು ಅಂತ. ಒಂದು ಸಹಸ್ರ ಯುಗ ಅಂದ್ರೆ ಒಂದು ಯುಗ ಚಕ್ರ. ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ,
ಕಲಿಯುಗ, ಇದು ಒಂದು ಚಕ್ರ. ಈ ರೀತಿಯಲ್ಲಿ 1,000 ಚಕ್ರ ಆದ್ರೆ ಅದು ಬ್ರಹ್ಮದೇವರ ಒಂದು ಹಗಲು. ಅದೇ ರೀತಿಯಲ್ಲಿ 1,000 ಚತುರ್ಯುಗಗಳ ಚಕ್ರ ಏನಿದೆ ಅದು ಬ್ರಹ್ಮನ ಒಂದು ರಾತ್ರಿ. ಈ ರೀತಿಯಲ್ಲಿ ಬ್ರಹ್ಮದೇವರ ಆಯುಷ್ಯ 100 ವರ್ಷ. ಬ್ರಹ್ಮದೇವ ಅಂದ್ರೆ ಇಷ್ಟು ದೊಡ್ಡ ಒಂದು ಸಮಯ ಭಗವಂತನ ಉಸಿರಾಟದ ಸಮಯ. ಇಷ್ಟು ಅದ್ಭುತ ಭಗವಂತನ ಒಂದೊಂದು ಲೀಲೆ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಪರೀಕ್ಷಿತ್ ಮಹಾರಾಜರಿಗೆ ಇದ್ದಿದ್ದು ಬರೀ 7 ದಿವಸ ಸಮಯ. ಆದ್ರೂ ಕೂಡ ನೇರವಾಗಿ ಇದೀಗ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇರೋದು ಅದ್ರದ್ದು ಹಿನ್ನೆಲೆ ಎಲ್ಲೂ ಕೂಡ ನಾವು ನೋಡ್ತೇವೆ. ಮತ್ತೆ 2ನೇ ಇದರಲ್ಲಿ ಇಲ್ಲಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇರೋದು ಅಥವಾ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಅದನ್ನೇ ಹೇಳ್ತಾ ಇರೋದು. ಇದರಲ್ಲಿ ನಾವು ನೋಡ್ಬೇಕಾದ ಅಂಶ ಏನು ಅಂತೇಳಿ ಹೇಳಿದ್ರೆ, ಬರೀ 7 ಹಗಲು 7 ರಾತ್ರಿ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಶುಕಮುನಿಗಳು ನೇರವಾಗಿ ಕೃಷ್ಣ ಲೀಲೆಗೆ ಹೋಗ್ಲಿಲ್ಲ, ದಶಮ ಸ್ಕಂದಕ್ಕೆ ಹೋಗ್ಲಿಲ್ಲ. ಶುಕಮುನಿಗಳು 2ನೇ ಸ್ಕಂದದಿಂದ ಶುಕಮುನಿಗಳು ಹೇಳಲಿಕ್ಕೆ ಶುರು ಮಾಡ್ತಾರೆ, ಸೃಷ್ಟಿಯಿಂದ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಒಂದು ಈ ಒಂದು ವಿಭೂತಿಯನ್ನ, ಭಗವಂತನ ಈ ಒಂದು ಐಶ್ವರ್ಯವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ ಕೃಷ್ಣ ತತ್ವವನ್ನ, ಕೃಷ್ಣ ಲೀಲೆಯನ್ನ ಅಪಾರ್ಥ ಮಾಡಿಕೊಳ್ಳುವಂತಹ ಎಲ್ಲ ಅವಕಾಶಗಳು ಇದೆ. ಅದಕ್ಕೋಸ್ಕರನೇ 1ನೇ ಶ್ರೀಲ ಪ್ರಭುಪಾದರು ಕೂಡ ಪೀಠಿಕೆಯಲ್ಲಿ ಹೇಳ್ತಾರೆ, 1ನೇ ಸ್ಕಂದದಿಂದಲೇ ಹೋಗ್ಬೇಕು, ನೇರವಾಗಿ ದಶಮ ಸ್ಕಂದಕ್ಕೆ ಹೋಗುವಂಗಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಭಗವಂತ ಇಷ್ಟು ದೊಡ್ಡವನು, ಭಗವಂತನ ಅಚಿಂತ್ಯ ಶಕ್ತಿ ನಮ್ಮ ಚಿಂತನೆಗೆ ನಿಲುಕದ್ದು. ಭಗವಂತ ಅಷ್ಟು ಅದ್ಭುತ, ಭಗವಂತ ಅಷ್ಟು ಅಚಿಂತ್ಯ, ಭಗವಂತ ಅಷ್ಟು ವಿರಾಟ್ ಸ್ವರಾಟ್, ಅವನು ವಿಭು ಪ್ರಭು ಅಂತೇಳಿ ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಆಗ ಮಾತ್ರ ನಾವು ಭಗವಂತನ ಒಂದು ದಿವ್ಯ ಲೀಲೆಗಳು, ಭಗವಂತ ಅವನೇ ವೈಯಕ್ತಿಕವಾಗಿ ಮಾಡಿರುವಂತಹ ದಿವ್ಯ ಲೀಲೆಗಳಿಗೆ ನಮ್ಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರಿಂದ ಈ ಒಂದು 9 ಸ್ಕಂದಗಳಲ್ಲಿ ಭಗವಂತನ ಒಂದು ಅಚಿಂತ್ಯ ಶಕ್ತಿ, ಭಗವಂತ ನಮ್ಮಿಂದ ಭಿನ್ನ ಅಂತೇಳಿ ನಮ್ಗೆ ಸಂಪೂರ್ಣ ಅರಿವಾಗ್ಬೇಕು. ಭಗವಂತ ಎಷ್ಟು ಪರಿಪೂರ್ಣ ಅಂತ ಹೇಳಿ ಈಗ ನಾವು ನೋಡ್ತೇವೆ ಇದರಲ್ಲಿ ಸೃಷ್ಟಿ. ಅದಕ್ಕೋಸ್ಕರನೇ ಇದೆಲ್ಲ ಉಲ್ಲೇಖಗಳು ಬರ್ತಾ ಇದೆ, ಇದನ್ನ ಅರ್ಥ ಮಾಡ್ಲಿಕ್ಕೋಸ್ಕರನೇ. ಒಂದು ಸೃಷ್ಟಿಯನ್ನು ಅರ್ಥ ಮಾಡ್ಕೊಂಡ್ರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೂ ಎಷ್ಟು ಕಷ್ಟ, ಮತ್ತೆ ಅರ್ಥ ಮಾಡ್ಕೊಂಡ್ರು ಕೂಡ ನಮ್ಗೆ ಭಗವಂತನ ಒಂದು ಅದ್ಭುತ ಶಕ್ತಿಯ ಅರಿವಾಗುತ್ತೆ ಅಂತೇಳಿ ಹೇಳಿ. ಹಾಗೆ ಪ್ರಥಮ ಪುರುಷಾವತಾರ ಯಾರು? ಮಹಾವಿಷ್ಣು. ಅವನಿಂದ ಮೊದಲಿಗೆ ಬರುದು ಮಹತ್ತತ್ವ. ಸೃಷ್ಟಿಯಲ್ಲಿ ಮಹತ್ತತ್ವ ಅಂತೇಳಿ ಹೇಳಿದ್ರೆ ಈ ಒಂದು ಸೃಷ್ಟಿಗೆ ಬೇಕಾದಂತಹ ಪರಿಕರಗಳು. ಈಗ ಉದಾಹರಣೆಗೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ಹೇಳಿದ್ರೆ ಒಂದಿಷ್ಟು ಮರಳು, ಸಿಮೆಂಟ್, ಕಲ್ಲು, ಮಣ್ಣು, ಅದಕ್ಕೆ ಬೇಕಾಗಿರೋದು ಏನೇನಿದೆ ಅದೆಲ್ಲ ಒಂದು ಪರಿಕರಗಳನ್ನು ಮೊದಲು ಒಟ್ಟು ಮಾಡ್ತೇವೆ, ಆಮೇಲೆ ಅದನ್ನ ಸರಿಯಾಗಿ ಕಟ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಈ ಪರಿಕರಗಳ ಒಂದು ಗುಂಪಿಗೆ ಮಹತ್ತತ್ವ ಅಂತೇಳಿ ಹೇಳ್ತಾರೆ. ಈ ಮಹತ್ತತ್ವ ಹೇಗೆ ಅಂತೇಳಿ ಹೇಳಿದ್ರೆ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಅಂತೇಳಿ ಹೇಳಿದ್ರೆ ಭಗವಂತನ ಶರೀರದಿಂದ ಬರುವಂತಹ ಪ್ರಕಾಶ ಎಲ್ಲವನ್ನ ಪ್ರಕಾಶಗೊಳಿಸ್ತಾ ಇರುತ್ತೆ. ಆವಾಗ ಒಂದ್ ಕಡೆ ಈಗ ಸೂರ್ಯನಿಂದಲೇ ಎಲ್ಲ ಕಡೆ ಪ್ರಕಾಶ ಆಗ್ತಾ ಇರುತ್ತೆ, ಆದ್ರೆ ಆ ಸೂರ್ಯನಿಂದಲೇ ಒಂದು ಮೋಡ ಬಂದು ಆ ಸೂರ್ಯನಿಗೆ ಅಡ್ಡ ಆಗುತ್ತೆ. ಅದೇ ರೀತಿಯಲ್ಲಿ ಈ ಭೌತಿಕ ಸೃಷ್ಟಿ ಅನ್ನೋದೇನಿದೆ ಅಥವಾ ಮಾಯೆ ಅನ್ನೋದೇನಿದೆ ಇದು ಭಗವಂತನ ಸೃಷ್ಟಿಯಲ್ಲಿ ಒಂದು ಮೋಡದ ತರ ಬಂದು ಭಗವಂತನಿಗೂ ಮತ್ತೆ ನಮ್ಮ ಮಧ್ಯದಲ್ಲಿ ನಮ್ಮ ದೃಷ್ಟಿಗೆ ಭಗವಂತ ಗೋಚರಿತೆ. ಸೂರ್ಯ ಇದ್ದೇ ಇರ್ತಾನೆ, ಮೋಡ ಇದ್ದಾಗ್ಲೂ ಕೂಡ ಆಕಾಶದಲ್ಲಿ ಸೂರ್ಯ ಇರ್ತಾನೆ, ಆದ್ರೆ ನಮ್ಮ ದೃಷ್ಟಿಗೆ ಸೂರ್ಯ ಗೋಚರ ಆಗುದಿಲ್ಲ. ಅದೇ ರೀತಿಯಲ್ಲಿ ನಾವು ಈ ಭೌತಿಕ ಸೃಷ್ಟಿಯಲ್ಲಿ ನಾವು ಸಂಪೂರ್ಣವಾಗಿ ಮಗ್ನರಾಗಿದ್ದಾಗ, ಈ ಸೃಷ್ಟಿಯೊಳಗೆ ನಾವು ಇದೇ ಎಲ್ಲ ಅಂತ ಹೇಳಿ ಅಂದ್ಕೊಂಡಾಗ ನಮ್ಗೇನಾಗುತ್ತೆ, ಭಗವಂತ ಗೋಚರ ಆಗುದು ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಭೌತಿಕ ಸೃಷ್ಟಿಗೆ ಕೂಡ ಮೂಲ ಭಗವಂತನೇ ಅನ್ನೋದನ್ನ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಪ್ರಥಮ ಪುರುಷ ಕಾರಣ ಅರ್ಣವಶಾಹಿ ವಿಷ್ಣು ಅಥವಾ ಮಹಾವಿಷ್ಣು ಅಂತ ಹೇಳಿ ಕರೀತಾರೆ. ಅವರಿಂದ ಮಹತ್ತತ್ವ ಬರುತ್ತೆ, ಅದರಿಂದ ಎಲ್ಲ ಸೃಷ್ಟಿ ತತ್ವಗಳು ಪ್ರಕಟ ಆಗುತ್ತೆ. ಆಮೇಲೆ ಕಾಲಕ್ರಮೇಣ 3 ಗುಣಗಳು ನಮ್ಗೆ ಗೊತ್ತಿದೆ, 3 ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ, ಇದರದ್ದು ಉದ್ಭವ ಆಗುತ್ತೆ. ಅದರಿಂದ ಎಲ್ಲ ಕಾಲಶಕ್ತಿ ಕೂಡ ಭಗವಂತನ ಶಕ್ತಿ, ಅದೊಂದು ಕಾಲಶಕ್ತಿ, ಕಾಲದ ಒಂದು ಶಕ್ತಿಯಿಂದ ಈ ಗುಣಗಳಲ್ಲಿ ಮಾರ್ಪಾಡಾಗುತ್ತೆ. ಈ ಗುಣಗಳಲ್ಲಿ
ಅಹಂಕಾರದಲ್ಲೂ ಕೂಡ 3 ಅಹಂಕಾರ ಬರುತ್ತೆ: ತೈಜಸ ಅಹಂಕಾರ, ತಾಮಸ ಅಹಂಕಾರ, ವೈಕಾರಿಕ ಅಹಂಕಾರ ಅಂತ ಹೇಳಿ. ಹಾಗೆ ಅವ್ರು ಹೇಳ್ತಾರೆ, ನಾರದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಾರದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರು ಅಂದ್ರೆ ಅರ್ಥ ಏನು? ನಾರದರು ಬ್ರಹ್ಮದೇವರಿಗೆ ಶರಣಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಇದು ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಬ್ರಹ್ಮದೇವರ ಪ್ರತಿನಿಧಿಯಾಗಿರುವಂತಹ, ಭಗವಂತನ ಪ್ರತಿನಿಧಿಯಾಗಿರುವಂತಹ ಶುದ್ಧ ಭಕ್ತರಿಗೆ, ಉದಾಹರಣೆಗೆ ನಮ್ಮ ಜೀವನದಲ್ಲಿ ಶ್ರೀಲ ಪ್ರಭುಪಾದರಿಗೆ ನಾವು ಶರಣಾದ್ರೆ ನಮ್ಗಿದು ಹೇಗೆ ನಾರದರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಯ್ತೋ ಅದೇ ರೀತಿಯಲ್ಲಿ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಹಾಗೆ ಪಂಚಮಹಾಭೂತಗಳು ಹುಟ್ಟಿದ್ವು. ಪಂಚಮಹಾಭೂತಗಳಲ್ಲಿ ಏನೇನಾಯ್ತು, ಯಾವ್ದ್ರಿಂದ ಯಾವ್ದು ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಆಕಾಶದಿಂದ ಮೊದಲು ಆಕಾಶ ಬರುತ್ತೆ. ಆಕಾಶದ ಗುಣ ಏನು ಅಂತ ಹೇಳಿದ್ರೆ ಶಬ್ದ. ಆಮೇಲೆ ಆಕಾಶದಿಂದ ವಾಯು ಬರುತ್ತೆ. ವಾಯುವಿನಲ್ಲಿ ಹಿಂದಿನ ಆಕಾಶದಲ್ಲಿ ಏನ್ ಗುಣ ಇದೆಯೋ ಆ ಗುಣನೂ ಬರುತ್ತೆ. ಅದ್ರ ಜೊತೆಯಲ್ಲಿ ಈ ಪಂಚ ಮಹಾಭೂತಗಳಲ್ಲಿ ಎಲ್ಲದೂ ಹಾಗೇನೆ, ಹಿಂದಿನ ಗುಣನೂ ಬರುತ್ತೆ, ಮತ್ತೆ ಅದರದ್ದು ಒಂದು ವಿಶೇಷ ಗುಣನೂ ಅದ್ರ ಜೊತೆಯಲ್ಲಿ ಬರುತ್ತೆ. ಉದಾಹರಣೆಗೆ ಆಕಾಶದ ಗುಣ ಶಬ್ದ. ಆಕಾಶದಿಂದ ವಾಯು ಆಗುತ್ತೆ. ವಾಯುವಿನಲ್ಲಿ ಆ ಶಬ್ದನೂ ಇರುತ್ತೆ, ಅದ್ರ ಜೊತೆ ಸ್ಪರ್ಶನೂ ಆಗುತ್ತೆ. ಆ ಸ್ಪರ್ಶ ವಾಯುವಿನಿಂದ ಆಮೇಲೆ ಏನಾಗುತ್ತೆ, ಅಗ್ನಿ ಬರುತ್ತೆ. ಅಗ್ನಿಯಲ್ಲಿ ಏನಾಗುತ್ತೆ, ಆ ಹಿಂದಿನಿದ್ರಲ್ಲಿ ಶಬ್ದನೂ ಇರುತ್ತೆ, ಸ್ಪರ್ಶನೂ ಇರುತ್ತೆ, ಆಮೇಲೆ ಏನಾಗುತ್ತೆ, ಒಂದು ರೂಪ ಕೂಡ ಬರುತ್ತೆ. ಹಾಗೇನೆ ಅಗ್ನಿಯಿಂದ ನೀರು ಬರುತ್ತೆ. ಆ ನೀರಿನಲ್ಲಿ ಹಿಂದಿನ ಗುಣಗಳು ಸ್ಪರ್ಶ, ರೂಪ, ಆಮೇಲೆ ಶಬ್ದ, ಅದ್ರ ಜೊತೆ ಇಲ್ಲಿ ರಸ ಕೂಡ. ರಸ ಅಂದ್ರೆ ರುಚಿ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಅಂತ. ಅಂದ್ರೆ ನೀರಿನಲ್ಲಿರುವ ರಸ ನಾನು ಅಂತ. ಯಾರಿಗಾದ್ರೂ ನಮ್ಗೆ ನೀರು ಕುಡಿತಾ ಇರ್ತೇವೆ, ಅಯ್ಯೋ ಎಷ್ಟು ಸಲ ನೀರು ಕುಡಿಯೋದು, ಸಾಕು ಬಿಡು, ಇನ್ನು ನೀರು ಕುಡಿಯೋದು ಬೇಡ ಅಂತ ಯಾರಿಗಾದ್ರೂ ಅನ್ಸುತ್ತಾ? ಅನ್ಸುದೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಒಂದು ರುಚಿ ಇದೆ, ಒಂದು ರಸ ಇದೆ. ಆ ರಸ ನಾನು ಅಂತ ಭಗವಂತ ಹೇಳ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಅವನನ್ನು ತುಂಬಾ ಸುಲಭವಾಗಿ ನಮ್ಮ ದಿನಚರಿಯಲ್ಲಿ ಭಗವಂತನನ್ನ ಯಾವ ರೀತಿಯಲ್ಲಿ ನೋಡ್ಬೋದು, ಭಗವಂತನನ್ನ ಯಾವ ರೀತಿಯಲ್ಲಿ ನೆನಪು ಮಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾರದ ಮುನಿಗೆ, ಆ ನೀರು ಹುಟ್ಟುತ್ತೆ, ಆಮೇಲೆ ಆ ನೀರಿನಿಂದ ಭೂಮಿ ಬರುತ್ತೆ. ಹಾಗಾಗಿ ಭೂಮಿಯಲ್ಲಿ ಎಲ್ಲದೂ ಕೂಡ ಬರುತ್ತೆ. ಏನೇನ್ ಬರುತ್ತೆ? ರಸ, ಸ್ಪರ್ಶ, ಶಬ್ದ, ರೂಪ ಮತ್ತೆ ಗಂಧ. ಇದು ವಿಶೇಷವಾದ ಗುಣ ಭೂಮಿದು, ಗಂಧ. ಈಗ ಮಳೆ ಬರ್ತಾ ಇದೆ ಕೆಲವೊಂದು ಕಡೆ, ಹೊಸದಾಗಿ ಮಳೆ ಬಂದಾಗ ಒಂದು ರೀತಿಯ ಪರಿಮಳ ಬಿಡುತ್ತೆ ಭೂಮಿಯಲ್ಲಿ. ಅವಾಗ ನಾವು ನೆನಪು ಮಾಡ್ಕೊಳ್ಬಹುದು, ಈ ಗಂಧ ಯಾರು? ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಗಂಧ ನಾನೇ ಅಂತ. ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಆ ಗಂಧ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನ ಆಘ್ರಾಣಿಸಬೇಕು ಅಂತ ಅನ್ಸುತ್ತೆ. ಆ ಗಂಧ ಭೂಮಿಯ ಗುಣ. ಅಷ್ಟು ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ನೋಡ್ಬೋದು ಭೂಮಿಯಲ್ಲಿ ಗಂಧ ಯಾವ ರೀತಿಯಲ್ಲಿ ಪ್ರಕಟ ಆಗುತ್ತೆ ಅಂತ ಹೇಳಿ. ಉದಾಹರಣೆಗೆ ಮಲ್ಲಿಗೆ ಹೂವಿನಲ್ಲಿ ಒಂದು ಪರಿಮಳ ಇರುತ್ತೆ, ಒಂದು ವಿಶೇಷವಾದ ಆಕರ್ಷಕವಾದ ಒಂದು ಪರಿಮಳ ಇರುತ್ತೆ. ಆ ಗಂಧ ಎಲ್ಲಿಂದ ಬರುತ್ತೆ? ಭೂಮಿಯಿಂದಲೇ ಬರುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಗಿನ ಜನರು ಎಷ್ಟೋ ಜನ ನಾಸ್ತಿಕರಾಗಿದ್ದಾರೆ, ವಿಜ್ಞಾನಿಗಳು ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಬೇರೆ ಏನು ಮಾಡುದು ಬೇಡ. ಅವರು ಯಾವ ರೀತಿಯಲ್ಲಿ ಭೂಮಿಯಿಂದ ಭಗವಂತ ಆ ಗಂಧವನ್ನ, ಒಂದು ಗುಲಾಬಿ ಹೂವಿನ ಪರಿಮಳ ಬೇರೆ ತರ ಇರುತ್ತೆ, ಒಂದು ಸಂಪಿಗೆ ಹೂವಿನ ಪರಿಮಳ ಬೇರೆ ಇರುತ್ತೆ, ಒಂದು ಮಲ್ಲಿಗೆ ಹೂವಿನ ಪರಿಮಳ ಬೇರೆ ತರ ಇರುತ್ತೆ. ಆ ಹೂವೇ ಅಂತ ಒಂದು ಹೂವನ್ನು ಮಾಡ್ಲಿ, ಅಂತ ಒಂದು ಗಿಡವನ್ನು ಮಾಡ್ಲಿ, ಅಂತ ಒಂದು ಪರಿಮಳವನ್ನು ಅವರು ಹೊರಗಡೆ ತೆಗೀಲಿ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಭಗವಂತ ಮಾಡುವ ಒಂದೊಂದು ಕೆಲಸಗಳು ಕೂಡ ಎಷ್ಟು ಅದ್ಭುತ ಅಂತೇಳಿ ಹೇಳಿದ್ರೆ, ಆಮೇಲೆ ಅಷ್ಟು ಮಾಡಿಯೂ ಕೂಡ ಭಗವಂತ ಎಲ್ಲ ಗೋಚರ ಆಗುದಿಲ್ಲ. ಭಗವಂತ ಅವನಷ್ಟಕ್ಕೆ ಅವನು ನಿತ್ಯ ಲೀಲೆ ಮಾಡ್ತಾ ಇರ್ತಾನೆ ಅವನ ಸ್ವಧಾಮದಲ್ಲಿ. ಹಾಗೆ ಭಗವಂತನ ಒಂದೊಂದು ಕಾರ್ಯಗಳು ಅಷ್ಟು ವಿಸ್ಮಯ, ಅಷ್ಟು ಅಚಿಂತ್ಯ, ಅಷ್ಟು ಅದ್ಭುತ. ಆಮೇಲೆ ಅಹಂಕಾರದಿಂದ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸತ್ವಗುಣದಿಂದ ಮನಸ್ಸು ಮತ್ತು ಶರೀರದ ಚಲನವಲನಗಳನ್ನು ನಿಯಂತ್ರಿಸುವ ದಶ ದೇವತೆಗಳ ಸೃಷ್ಟಿಯಾಗುತ್ತೆ. ಸತ್ವಗುಣ ನಮ್ಗೆ ಗೊತ್ತಿದೆ. ದೇವತೆಗಳು ಅಂದ್ರೆ ಸತ್ವಗುಣ ಅವರಲ್ಲಿ ಪ್ರಾಧಾನ್ಯ ಇರುತ್ತೆ. ಅವ್ರು ಯಾರ್ಯಾರು? ದಿಕ್ಪಾಲಕರು, ವಾಯುದೇವರು, ಸೂರ್ಯ ದೇವರು, ದಕ್ಷ ಪ್ರಜಾಪತಿಯ ತಂದೆ. ದಕ್ಷ ಪ್ರಜಾಪತಿಯ ತಂದೆ ಅಂದ್ರೆ ಪ್ರಚೇತಸರು.
ಅಶ್ವಿನಿ ಕುಮಾರರು, ಅಗ್ನಿದೇವ, ಸ್ವರ್ಗದ ದೇವತೆ, ಆದಿತ್ಯರಲ್ಲಿ ಪ್ರಮುಖರಾಗಿರುವವರು, ಆಮೇಲೆ ಪ್ರಜಾಪತಿ ಬ್ರಹ್ಮ, ಇವರೆಲ್ಲರೂ ಕೂಡ ಸತ್ವಗುಣದಿಂದ ಸೃಷ್ಟಿಯಾದವರು ಭಗವಂತನಿಂದ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ಹೇಳ್ತಾರೆ. ಆಮೇಲೆ ರಜೋಗುಣದಿಂದ ಕಿವಿ, ಚರ್ಮ, ಮೂಗು, ಕಣ್ಣುಗಳು, ನಾಲಿಗೆ, ಬಾಯಿ, ಕೈಗಳು, ಜನನೇಂದ್ರಿಯಗಳು, ಕಾಲುಗಳು, ವಿರೇಚಾಂಗಗಳು ಇವೆಲ್ಲವೂ ಬುದ್ಧಿ ಜೀವಶಕ್ತಿಯೊಂದಿಗೆ ಹುಟ್ಟಿಕೊಳ್ಳುತ್ತದೆ. ಈಗ ಅಹಂಕಾರ ನಾವು 3 ರೀತಿಯಲ್ಲಿ ಹೇಳಿದ್ವಿ, ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಈ ಅಹಂಕಾರದಿಂದ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಪಂಚಭೂತಗಳ ಸೃಷ್ಟಿ ಆಯ್ತು. ಈಗ ಆ ಒಂದು ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತೆ ಬುದ್ಧಿ ಜೀವಶಕ್ತಿ ಇದೆಲ್ಲದೂ ಕೂಡ ರಜಗುಣದಿಂದ ಬರುತ್ತೆ. ದೇವತೆಗಳೆಲ್ಲ ಸತ್ವಗುಣದಿಂದ ಬರ್ತಾರೆ. ಆಮೇಲೆ ಒಟ್ನಲ್ಲಿ ಇದೆಲ್ಲ ಸೇರಿ ಈ ಒಂದು ಪಂಚಭೂತಗಳಿಂದ ಈ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಬುದ್ಧಿ ಜೀವಶಕ್ತಿ ಇದೆಲ್ಲ ಸೇರಿ ಒಂದು ಶರೀರ ಆಗುತ್ತೆ. ಆಮೇಲೆ ಆ ಶರೀರದಲ್ಲಿ ಮತ್ತೆ ಇಡೀ ಬ್ರಹ್ಮಾಂಡ ಶರೀರ ಆಗುತ್ತೆ. ಇದು ಒಂದೊಂದು ಶರೀರ ಮಾತ್ರ ಅಲ್ಲ, ಈ ಎಲ್ಲ ಪಂಚಭೂತಗಳು ಮತ್ತೆ ಇವೆಲ್ಲ ಇಂದ್ರಿಯಗಳಿಗೆ ಏನು ಮೂಲ ಬೇಕಿದೆ ಇದೆಲ್ಲ ಸೇರಿ ಒಂದು ಬ್ರಹ್ಮಾಂಡ ಆಗುತ್ತೆ. ಅದ್ರ ಒಳಗಡೆ ಭಗವಂತ ಮತ್ತೆ ಪ್ರವೇಶ ಮಾಡ್ತಾನೆ ಒಂದೊಂದು ಬ್ರಹ್ಮಾಂಡದಲ್ಲಿ. ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಪ್ರವೇಶ ಮಾಡುವ ಒಂದು ರೂಪ ಏನಿದೆ, ಇದು ಗರ್ಭೋದಕಶಾಹಿ ವಿಷ್ಣು. ಮೊದಲಿಗೆ ನಾವು ನೋಡಿದ್ವಿ ಮಹಾವಿಷ್ಣು ಅಥವಾ ಕಾರಣೋದಕಶಾಹಿ ವಿಷ್ಣು ಅಥವಾ ಮೂಲ ವಿಷ್ಣು ಅಂತ ಹೇಳ್ಬಿಟ್ಟು ಏನು ಹೇಳ್ತೇವೆ, ಮಹಾವಿಷ್ಣು ಅವನಿಂದ ಎಲ್ಲ ಬ್ರಹ್ಮಾಂಡಗಳು ಬರುತ್ತೆ. ಆಮೇಲೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಭಗವಂತ ಬ್ರಹ್ಮಾಂಡ ರೂಪಿಯಾಗಿ ಭಗವಂತನೇ ಪ್ರಕಟ ಆಗ್ತಾನೆ. ಅದಕ್ಕೆ ವಿರಾಟ್ ರೂಪ ಅಂತೇಳಿ ಹೇಳ್ತಾರೆ. ಆ ವಿರಾಟ್ ರೂಪ ಏನಿದೆ ಇದು ಭಗವಂತನ ಒಂದು ಏನ್ ಹೇಳ್ತಾರೆ, ಭಗವಂತನ ನಿಜವಾದ ರೂಪ ಅಲ್ಲ ಅಂತೇಳಿ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ಅಂತೇಳಿ ಹೇಳಿ ಈ ರೀತಿಯಲ್ಲಿ ಹೇಳ್ತಾ ಇರೋದು. ಒಂದು ಲೆಕ್ಕದಲ್ಲಿ ಭಗವಂತನ ಆ ರೂಪದಲ್ಲೂ ಬಂದರೂ ಕೂಡ ಭಗವಂತನ ಮೂಲ ರೂಪ ಅದಲ್ಲ, ವಿರಾಟ್ ರೂಪ. ಆಮೇಲೆ ಆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಭಗವಂತ ಗರ್ಭೋದಕಶಾಹಿ ವಿಷ್ಣು ಆಗ್ಬಿಟ್ಟು ಆ ಗರ್ಭೋದಕದ ಮೇಲೆ ಭಗವಂತ ಮಲ್ಕೊಂಡಿರ್ಬೇಕಾದ್ರೆ ಅವನ ಹೊಕ್ಕಳಿನಿಂದ ಒಂದು ಕಮಲ ಬರುತ್ತೆ. ಆ ಕಮಲದಲ್ಲಿ ಬ್ರಹ್ಮದೇವರು ಸೃಷ್ಟಿಯಾಗುತ್ತೆ. ಆ ಇಡೀ ಕಮಲ ಏನಿದೆ ಅದು ಬ್ರಹ್ಮಾಂಡ ಕಮಲ. ಅದರಲ್ಲಿ 14 ಲೋಕಗಳು ಅದರಲ್ಲಿ ಬರುತ್ತೆ. ಹೀಗೆ ಎಲ್ಲ ಬ್ರಹ್ಮಾಂಡಗಳು ಸಹಸ್ರಾರು ಕಲ್ಪಗಳ ಕಾಲ ಜಲದಿಯಲ್ಲಿ ಮುಳುಗಿದ್ದವು. ಅಂದ್ರೆ ಭಗವಂತ ಯಾವಾಗ ಉಸಿರು ತಗೊಂತಾನೋ ಆವಾಗ ಸಹಸ್ರ ವರ್ಷಗಳ ತನಕ ಈ ಎಲ್ಲ ಬ್ರಹ್ಮಾಂಡಗಳು ಲಯ ಆಗಿರ್ತವೆ. ಆಮೇಲೆ ಮತ್ತೆ ಭಗವಂತ ಉಸಿರು ಹೊರಗಡೆ ಬಿಟ್ಟಾಗ ಮತ್ತೆ ಎಲ್ಲದು ಬರುತ್ತೆ. ಆಮೇಲೆ ಯಾವಾಗ ಅದು ಸೃಷ್ಟಿ ಆಗ್ಬೇಕು ಆವಾಗ ಕೂಡ ಭಗವಂತ ಅದರೊಳಗೆ ಹೋಗಿ ಅದನ್ನ ಸಚೇತನಗೊಳಿಸ್ತಾನೆ, ಅದನ್ನ ಎಚ್ಚರಗೊಳಿಸ್ತಾನೆ. ಈಗ ನಾವು ಮಲ್ಕೊಂಡಿದ್ರೆ ಯಾರಾದ್ರೂ ನಮ್ಮನ್ನ ಎಬ್ಬಿಸ್ಬೇಕು. ಆ ರೀತಿಯಲ್ಲಿ ಭಗವಂತ ಎಲ್ಲ ಒಂದು ಸೃಷ್ಟಿ ಪ್ರಕ್ರಿಯೆಯನ್ನ ಭಗವಂತ ಎಬ್ಬಿಸ್ತಾನೆ. ಎಬ್ಬಿಸ್ಬಿಟ್ಟು ಅವನು ಭಗವಂತ ಕಾರಣ ಸಾಗರದಲ್ಲಿ ಪವಡಿಸಿದ್ರು ಕೂಡ ಅದರಿಂದ ಹೊರಬಂದು ತನ್ನನ್ನು ಹಿರಣ್ಯ ಗರ್ಭನಾಗಿ ಭೇದಿಸಿಕೊಂಡನು ಮತ್ತು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಕೂಡ ಪ್ರವೇಶ ಮಾಡ್ತಾನೆ. ಪ್ರತಿಯೊಂದು ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿ ಅವನ ಒಂದು ವಿರಾಟ್ ರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ನಾರದ ಮುನಿಗಳಿಗೆ. ಸಹಸ್ರಾರು ಕಾಲುಗಳು, ತೋಳುಗಳು, ಬಾಯಿಗಳು, ತಲೆಗಳು ಇತ್ಯಾದಿಗಳಿಂದ ಕೂಡಿದ ವಿರಾಟ್ ರೂಪ ಅದು. ವಿರಾಟ್ ರೂಪ ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ವಿರಾಟ್ ರೂಪ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮಾಂಡದೊಳಗಿನ ಸಕಲ ಲೋಕ ವ್ಯವಸ್ಥೆಗಳು ಭಗವಂತನ ವಿರಾಟ್ ಶರೀರದ ಮೇಲಿನ ಮತ್ತು ಕೆಳಗಿನ ಅವಯವಗಳ ಪ್ರದರ್ಶನ ಎಂದು ಮಹಾನ್ ದಾರ್ಶನಿಕರು ಕಲ್ಪನೆ ಅಂತೇಳಿ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನು ಭಗವಂತನ ಒಂದು ರೂಪ, ವಿರಾಟ್ ರೂಪ ಅಥವಾ ವಿಶ್ವರೂಪ ಅಂತ ಹೇಳಿ ಮಹಾತ್ಮರು ವರ್ಣನೆ ಮಾಡಿದ್ದಾರೆ. ಉದಾಹರಣೆಗೆ ಬ್ರಾಹ್ಮಣರು ಅವನ ಮುಖ, ಕ್ಷತ್ರಿಯರು ಅವನ ಬಾಹು, ವೈಶ್ಯರು ಅವನ ತೊಡೆ, ಶೂದ್ರರು ಅವನ ಪಾದ. ಆಮೇಲೆ ಇದು ಯಾವ ತರ 4 ವರ್ಣಗಳ ಸೃಷ್ಟಿ ಆಯ್ತು ಭಗವಂತನಿಂದಲೇ ಅಂತೇಳಿ ಹೇಳಿ
ನಾವು ನೋಡ್ಬೋದು ಆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಬ್ರಹ್ಮದೇವರು ಏನ್ ಹೇಳ್ತಿದ್ರೆ, ಭಗವಂತನಿಂದಲೇ ಸೃಷ್ಟಿ ಆಗ್ತಾ ಇರೋದು. ಎಲ್ಲ ಮಾಮೂಲಿಯಾಗಿ ನಾವು ಮಾತಾಡ್ಬೇಕಾದ್ರೆ ಅಥವಾ ಯಾರಾದ್ರೂ ಅಂದ್ಕೊಂಡಿರೋದು ಏನು, ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ. ಆದ್ರೆ ಇದ್ರಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತಾ ಇರೋದು ಭಗವಂತನೇ ಸೃಷ್ಟಿ ಮಾಡಿ, ಭಗವಂತನೇ ಅದ್ರೊಳಗೆ ಹೋಗಿ, ಭಗವಂತನೇ ಅದನ್ನ ಸಚೇತನಗೊಳಿಸಿ, ಎಲ್ಲದೂ ಕೂಡ ಭಗವಂತನೇ ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಂದು ವಿರಾಟ್ ರೂಪದಲ್ಲಿ 14 ಲೋಕಗಳು, ಚತುರ್ದಶ ಭುವನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ 14 ಲೋಕಗಳು ಯಾವ ರೀತಿಯಲ್ಲಿ ಭಗವಂತನ ಶರೀರದಲ್ಲಿದೆ ಅಥವಾ ಭಗವಂತನಿಂದಲೇ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾತಾಳದಿಂದ ಭೂಮಿಯವರೆಗೆ ಅಧೋಲೋಕದ ಗ್ರಹವ್ಯೂಹಗಳು ಭಗವಂತನ ಪಾದದಲ್ಲಿ. ಆಮೇಲೆ ಭುವರ್ಲೋಕದಿಂದ ಆರಂಭವಾಗುವ ಮಧ್ಯಲೋಕ ಗ್ರಹವ್ಯೂಹ ಅವನ ನಾಭಿಯಲ್ಲಿ ಸ್ಥಿತವಾಗಿದೆ. ಇನ್ನು ಮೇಲಿನ ಊರ್ಧ್ವ ಲೋಕಗಳ ಗ್ರಹವ್ಯೂಹಗಳಲ್ಲಿ ದೇವತೆಗಳು ಮತ್ತು ಉನ್ನತ ಸಂಸ್ಕೃತಿಯ ಸಾಧು ಸಂತರಿದ್ದು ಅದು ಪರಮಪ್ರಭು ಭಗವಂತನ ಎದೆಯಲ್ಲಿದೆ. ನಾವು ಕೊನೆ ಪಕ್ಷ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಬಹುದು, ಭಗವಂತನ ಒಂದು ಈ ವಿರಾಟ್ ರೂಪದಲ್ಲಿ 14 ಲೋಕಗಳಿದೆ. ಮಧ್ಯದಲ್ಲಿ ಭೂಮಿ ಬರುತ್ತೆ, ಅಂದ್ರೆ ನಾಭಿ ಪ್ರದೇಶದಲ್ಲಿ. ಅದರಿಂದ ಮೇಲ್ಗಡೆ 7 ಊರ್ಧ್ವ ಲೋಕಗಳು ಬರುತ್ತೆ, ಅದರಿಂದ ಕೆಳಗಡೆ ಪಾತಾಳ ಲೋಕಗಳು ಬರುತ್ತೆ. ಹಾಗೆ ಕತ್ತಿನವರೆಗೆ ಏನ್ ಬರುತ್ತೆ, ನಾಭಿಯಿಂದ ಮೇಲ್ಗಡೆ ಹೇಳ್ತಾ ಇದ್ದಾರೆ ಜನಲೋಕ, ತಪೋಲೋಕ. ಆಮೇಲೆ ಎಲ್ಲಕ್ಕಿಂತ ಮೇಲ್ಗಡೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಲೋಕ ಅಥವಾ ಸತ್ಯಲೋಕ ಅಂತ ಹೇಳಿ ಹೇಳ್ತೀವಿ, ಅದು ಭಗವಂತನ ಶಿರದಲ್ಲಿ ಬರುತ್ತೆ. ಆಮೇಲೆ ಅದರಿಂದ ಮೇಲೆ ಏನ್ ಬರುತ್ತೆ, ಹೇಗಿದ್ರು ಇಲ್ಲಿ ನಾವು ಆಧ್ಯಾತ್ಮಿಕ ಲೋಕಗಳ ಬಗ್ಗೆ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಅದು ಸೃಷ್ಟಿ ಆಗುದೇ ಇಲ್ಲ. ಅದು ಭಗವಂತ ಹೇಗೆ ಶಾಶ್ವತನೋ, ಭಗವಂತನ ವೈಕುಂಠ ಲೋಕಗಳು ಕೂಡ ಶಾಶ್ವತ. ಅದಕ್ಕೆ ಸೃಷ್ಟಿ ಅನ್ನೋದು ಪ್ರಶ್ನೆ ಬಂದಾಗ ಇದು ಬರೀ ಭೌತಿಕ ಲೋಕಗಳ ಮಾತ್ರ ನಾವು ಯೋಚನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯಗಳು ಭಗವಂತನ ವೈಕುಂಠ ಲೋಕಗಳಿಗಿಲ್ಲ. ಆಮೇಲೆ 14 ಲೋಕಗಳಲ್ಲಿ 7 ಅಧೋಲೋಕ, 7 ಊರ್ಧ್ವ ಲೋಕಗಳು. ಅತಳ ವಿತಳ ಸುತಳ, ತಳಾತಳ, ರಸಾತಳ, ಪಾತಾಳ ಅಂತ ಹೀಗ್ ಬರುತ್ತೆ. ಇದನ್ನ ನಾವು ಭಗವಂತನ ನಾಭಿಯಿಂದ ಕೆಳಗೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಭಗವಂತನ ನಾಭಿಯಲ್ಲಿ ಮರ್ತ್ಯಲೋಕ ಅಂತ ಹೇಳಿದ್ರೆ ಈ ಭೂಲೋಕ. ಮೇಲ್ಗಡೆ ನಾವು ಮಾತಾಡಿದ್ವಿ ಸ್ವರ್ಗಲೋಕ, ಇದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಈ ಸೃಷ್ಟಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಭಗವಂತನ ಒಂದು ವೈಭವವನ್ನ, ವಿಭೂತಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಭಗವಂತನನ್ನ ನಾವು ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಜನಸಾಮಾನ್ಯರಲ್ಲಿ ಬರುವಂತಹ ಒಂದು ಪ್ರಶ್ನೆ, ಯಾಕೆ ಕೃಷ್ಣ ದೇವರಾದ್ರೆ 16,108 ಜನ ಹೆಣ್ಮಕ್ಳನ್ನ ಮದುವೆ ಆದ? ಅದೇ ಶ್ರೀಮದ್ ಭಾಗವತದಲ್ಲಿ 16,108 ಜನರನ್ನ ಮದುವೆ ಆಗಿದ್ದು ಮಾತ್ರ ಅಲ್ಲ, ಭಗವಂತ 16,108 ರೂಪಗಳಲ್ಲಿ ಅವ್ರ ಜೊತೆ ಪ್ರತಿನಿತ್ಯ ಭಗವಂತ ಇದ್ದ. ಈ ಮಾತನ್ನ ಜನ ಆಡೋದಿಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, 16,108 ಜನರನ್ನ ಯಾಕೆ ಮದುವೆ ಆದ ಅಂತೇಳಿ ಹೇಳಿ ಅವರಿಗೆ ಭಗವಂತನ ಬಗ್ಗೆ ಹೊಟ್ಟೆ ಕಿಚ್ಚಿರುತ್ತೆ. ಆದ್ರೆ 16,108 ರೂಪಗಳಲ್ಲಿ ಭಗವಂತ ಅವ್ರ ಜೊತೆ ಇದ್ದ ಅಂತೇಳಿ ಹೇಳಿದಾಗ ಅವನ ಅದು ವೈಭವವನ್ನ ತೋರಿಸುತ್ತಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಅವರು ಮಾತಾಡೋದಿಲ್ಲ. ಅದಕ್ಕೋಸ್ಕರ ಭಗವಂತನ ಈ ಒಂದು ಸೃಷ್ಟಿ ಪ್ರಕ್ರಿಯೆಯನ್ನು, ಈ ಭೌತಿಕ ಲೋಕದಲ್ಲಿ ಭಗವಂತನ ವೈಭವವನ್ನ ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂತೇಳಿ ಹೇಳಿ ನಾವು ಅದನ್ನ ಮೊದಲಿಗೆ ಅರ್ಥ ಮಾಡ್ಕೊಂಡ್ರೆ ಭಗವಂತನನ್ನ ನಾವು ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಂದು ಶ್ಲೋಕ ಬರುತ್ತೆ ವಿಷ್ಣು ಪುರಾಣದಲ್ಲಿ, ಈ 3 ಪುರುಷಾವತಾರವನ್ನ, ಭಗವಂತನ ಈ ಮೂರು ಪುರುಷ ರೂಪಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಅವರು ಮುಕ್ತರಾಗಿ ಬಿಡ್ತಾರೆ. ಅವರು ಈ ಒಂದು ಜ್ಞಾನ ಏನಿದೆ ಪುರುಷಾವತಾರದ್ದು, ಅಂದ್ರೆ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಈ ವಿಷ್ಣು 3 ವಿಷ್ಣುವಿನ ಜ್ಞಾನವನ್ನು ಪಡೆದವನು ಮುಕ್ತನಾಗ್ತಾನೆ. ಅಂದ್ರೆ ಅರ್ಥ ಏನು, ಮುಕ್ತ ಸ್ಥಿತಿಯಲ್ಲಿ ಮಾತ್ರ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಕೃಷ್ಣನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಬರುತ್ತೆ ಅಂತೇಳಿ. ಯಾರಾದ್ರೂ ಭಗವಂತನ ಒಂದು ಉಸಿರಾಟವನ್ನ ಅರ್ಥ ಮಾಡ್ಕೊಂಡ್ರು ಕೂಡ ಅವನು ಕೃಷ್ಣ ಲೀಲೆಯನ್ನ ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ನಮಗೆ ಇಡೀ ಒಂದು ಬ್ರಹ್ಮಾಂಡದಲ್ಲಿ ಈ ಗ್ರಹ, ಒಂದು ಚಿಕ್ಕ ಗ್ರಹ ಭೂಮಿ. ಈ ಭೂಮಿಯಲ್ಲಿ ನಮ್ಗೆ ಏನೇನ್ ನಡೀತಾ ಇದೆ,
ಭೂಮಿಯಲ್ಲಿ ಬಿಡಿ, ಈ ಈ ಭೂಮಿಯಲ್ಲೂ ಕೂಡ 7 ಖಂಡಗಳಿದೆ. ಈ 7 ಖಂಡದಲ್ಲಿ ಎಷ್ಟೋ ದೇಶಗಳಿದೆ. ಒಂದೊಂದು ಖಂಡದಲ್ಲೂ ಕೂಡ ಆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಏನೇನ್ ನಡೆಯುತ್ತೆ ಅಥವಾ ಎಲ್ಲೆಲ್ಲಿ ಏನಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಬೇಡ, ನಮ್ಮ ರಾಜ್ಯದಲ್ಲಿ ಏನಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ನಮ್ಗೆ ಏನಿದೆ ಅಂತ ಕೂಡ ಗೊತ್ತಿಲ್ಲ. ಅಂಥದ್ರಲ್ಲಿ ಭಗವಂತ ಎಷ್ಟು ಅದ್ಭುತ ಅಂತ ಹೇಳಿ ಹೇಳಿದ್ರೆ, ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳಿ ಹೇಳಿದ್ರೆ, ಭಗವಂತ ನಮ್ಮ ಒಂದು ಚಿಂತನೆಗೂ ನಿಲುಕದವನು ಅಂತ ಹೇಳಿ ಹೇಳಿದ್ರೆ, ಭಗವಂತನ ಒಂದು ಆ ಲೀಲೆಯಿಂದ, ಭಗವಂತನ ಒಂದು ಸಂಕಲ್ಪದಿಂದ ಇಂಥ ಎಷ್ಟೋ ಕೋಟಿ ಕೋಟಿ, ಇದೊಂದು ಚಿಕ್ಕ ಗ್ರಹ, ಇಂಥ ಎಷ್ಟೋ ಕೋಟಿ ಗ್ರಹಗಳು ಒಂದು ಬ್ರಹ್ಮಾಂಡದಲ್ಲಿ ಇರುತ್ತೆ. ಅಂತಹ ಎಷ್ಟು ಕೋಟಿ ಕೋಟಿ ಬ್ರಹ್ಮಾಂಡಗಳು ಭಗವಂತನ ಒಂದು ಬರೀ ಉಸಿರಾಟದಿಂದ ಹೊರಗಡೆ ಬರುತ್ತೆ, ಉಸಿರಾಟದಿಂದ ಹೊರಗಡೆ ಹೋಗುತ್ತೆ. ಅಂತಹ ಭಗವಂತ ಕೃಪೆ ಮಾಡಿ ವಿಶೇಷ ಲೀಲೆಗಳನ್ನ ಮಾಡ್ತಾನೆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ, ಬೇರೆ ಬೇರೆ ಅವತಾರಗಳಲ್ಲಿ. ಇವತ್ತು ನಮ್ಗೆ ಗೊತ್ತಿದೆ, ತುಂಬಾ ಶುಭ ದಿನ, ನರಸಿಂಹ ಚತುರ್ದಶಿಯ ದಿನ, ನರಸಿಂಹ ಸ್ವಾಮಿ ಅವತಾರ ಮಾಡಿದಂತಹ ದಿನ. ಎಷ್ಟೋ ಜನ ನಾವೇ ದೇವರು ಅಂತೇಳಿ ಹೇಳ್ಕೊಂತ ಇರ್ತಾರೆ, ನಾವು ದೇವರಾಗ್ಬಹುದು ಅಂತೇಳಿ ಹೇಳ್ಕೊಂತ ಇರ್ತಾರೆ. ಅಂಥವರದಲ್ಲಿ ಅಗ್ರಗಣ್ಯ ಹಿರಣ್ಯಕಶಿಪು. ಪ್ರಹ್ಲಾದ್ ಮಹಾರಾಜರಿಗಾಗ್ಲಿ ಅಥವಾ ಸಕಲ ದೇವಾನುದೇವತೆಗಳಿಗಾಗ್ಲಿ, ನೀವು ವಿಷ್ಣುವನ್ನ ಯಾಕೆ ಆರಾಧನೆ ಮಾಡ್ತೀರಿ? ವಿಷ್ಣು ಇಲ್ವೇ ಇಲ್ಲ, ನಾನೇ ಎಲ್ಲರಿಗಿಂತ ದೊಡ್ಡವನು, ನಾನೇ ದೇವರು, ನನ್ನನ್ನೇ ಆರಾಧನೆ ಮಾಡಿ, ನನ್ನನ್ನೇ ಪೂಜೆ ಮಾಡಿ, ನನಗೆಲ್ಲ ಅರ್ಘ್ಯ ಸಮರ್ಪಣೆ ಮಾಡಿ ಅಂತ ಹೇಳಿ ಅಷ್ಟು ಎಲ್ಲರನ್ನು ಗಡಗಡ ನಡುಗಿಸ್ತಿದ್ದಂತಹ ಒಂದು ದೈತ್ಯ. ಎಷ್ಟರ ಮಟ್ಟಿಗೆ ಅಂತೇಳಿ ಹೇಳಿದ್ರೆ, ಅವನ ಭಾಗವತದಲ್ಲಿ ಬರುತ್ತೆ, ಅವನ ಹುಬ್ಬಿನ, ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಅವನು ಬರೀ ಹುಬ್ಬನ್ನು ಹಿಂಗೆ ಕೊಂಗ್ಸಿದ್ರೇನೆ ದೇವತೆಗಳು ಗಡಗಡ ನಡುಗ್ತಾ ಇದ್ರು. ಯಾರು ಇಡೀ ಒಂದು ಬ್ರಹ್ಮಾಂಡ ಒಂದು ಸುವ್ಯವಸ್ಥೆಯಲ್ಲಿ ಹೋಗ್ಲಿಕ್ಕೆ, ಅದನ್ನ ಸರಿಯಾಗಿ ನೋಡ್ಕೊಳ್ಳುವಂತಹ ಅಧಿಕಾರವನ್ನ ಭಗವಂತ ಯಾರಿಗೆ ಕೊಟ್ಟಿದ್ದಾನೋ ಅಂತಹ ದೇವತೆಗಳು ಕೂಡ ಬರೀ ಹಿರಣ್ಯಕಶಿಪು ಹುಬ್ಬೇರಿಸಿದ್ರೆ ಗಡಗಡ ನಡುಗ್ತಾ ಇದ್ರು. ಅಂಥ ಒಂದು ಬಲಿಷ್ಠ ದೈತ್ಯನ ಭಗವಂತ ಭಾಗವತದಲ್ಲಿ ಬರುತ್ತೆ, ಒಂದು ಕೀಟವನ್ನು, ಒಂದು ಸೊಳ್ಳೆಯನ್ನ ಸಾಯಿಸುವ ತರ ಸಾಯಿಸಿದ ಭಗವಂತ ಅಂತ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮೃತ್ಯು ಸರ್ವ ಹರಶ್ಚಾಹಂ ಅಂತ. ಭಗವಂತನ ಶ್ಯಾಮ ಸುಂದರ ರೂಪವನ್ನ ನೋಡಿ ಸಂತೋಷ ಪಡೆದಿದ್ದಂತಹ ದೈತ್ಯರು, ಭಗವಂತನ ಶ್ಯಾಮ ಸುಂದರ ರೂಪವನ್ನ ನೋಡಿ ಸಂತೋಷ ಪಡಲಿಕ್ಕಾಗದಂತಹ ರಾಕ್ಷಸರಿಗೆ ಭಗವಂತ ಯಾವ ರೂಪದಲ್ಲಿ ದರ್ಶನ ಕೊಡ್ತಾನೆ ತಿಳಿದ್ರೆ, ಮೃತ್ಯುವಿನ ರೂಪದಲ್ಲಿ ದರ್ಶನ ಕೊಡ್ತಾನೆ. ಭಕ್ತರಿಗೆ ನರಸಿಂಹ ರೂಪ ಅಷ್ಟು ಸುಂದರ, ಅಷ್ಟು ಮನಮೋಹಕ, ಅಷ್ಟು ಆಕರ್ಷಕ. ಭಕ್ತರಿಗೆ ಭಗವಂತನ ನರಸಿಂಹ ರೂಪ ಎಲ್ಲ ಭಯಗಳನ್ನು ಪರಿಹಾರ ಮಾಡಿ ಭಕ್ತರಿಗೆ ಸಂಪೂರ್ಣ ಸಮಾಧಾನ, ಸಂತೋಷವನ್ನು ಕೊಡುವಂತಹ ರೂಪ. ಅದೇ ನರಸಿಂಹ ರೂಪ ಹಿರಣ್ಯಕಶಿಪುವಿಗೆ ಮೃತ್ಯು ರೂಪ ಆಯ್ತು. ಅದೇ ರೀತಿಯಲ್ಲಿ ಆದ್ರಿಂದ ಬುದ್ಧಿವಂತರಾದವರು ಭಗವಂತನ ಶ್ಯಾಮಸುಂದರ ರೂಪ, ಭಗವಂತನ ನರಸಿಂಹ ರೂಪ, ಭಗವಂತನ ಎಷ್ಟೊಂದು ಅನಂತ ಅವತಾರಗಳನ್ನ ಭಗವಂತ ಮಾಡಿದ್ದಾನೆ ಕರುಣೆಯಿಂದ. ಭಗವಂತನಿಗೆ ಇಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಏನು ಅವಶ್ಯಕತೆ ಇಲ್ಲ. ಆದ್ರೆ ಭಗವಂತ ತಾನೇ ಕರುಣೆಯಿಂದ ಜನ್ಮ ಕರ್ಮ ಕ್ಷಮೇ ದಿವ್ಯಮೇವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನ ಇತಿ ಮಾಮಿತಿ ಸ್ವರ್ಜುನ. ಪ್ರಭುಪಾದರು ಒಂದು ಅದ್ಭುತವಾದ ಉದಾಹರಣೆಯನ್ನ ಕೊಡ್ತಾರೆ. ಸರ್ಕಾರ ಜೈಲನ್ನ ಮಾಡುತ್ತೆ ಕೈದಿಗಳಿಗೆ. ಯಾಕೆಂತೇಳಿ ಹೇಳಿದ್ರೆ, ಅವ್ರು ತಪ್ಪು ಮಾಡಿದವರು, ಅವರಿಗೆ ಜೈಲಿನ ಶಿಕ್ಷೆಯನ್ನು ಕೂಡ ಕೊಡುತ್ತೆ. ಆದ್ರೂ ಕೂಡ ಜೈಲಿನ ಶಿಕ್ಷೆಯಿಂದ ಅವರಿಗೆ ಕಷ್ಟ ಕೊಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ. ಆ ಶಿಕ್ಷೆಯಿಂದ ಆದ್ರೂ ಅವರು ಅವರ ಒಂದು ಕೆಟ್ಟ ಮನೋಭಾವನೆಯಿಂದ ಹೊರಗಡೆ ಬರ್ಲಿ ಅಂತ ಹೇಳಿ, ಅದಕ್ಕೋಸ್ಕರ ಸರ್ಕಾರ ಎಷ್ಟೋ ಸಲ ಒಳ್ಳೆ ಸಂತರಿಂದ ಅವರಿಗೆ ಉಪದೇಶವನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಹಮದಾಬಾದ್ ಜೈಲಿನಲ್ಲಿ ಒಂದ್ಸಲ ಶ್ರೀಲ ಪ್ರಭುಪಾದರನ್ನು ಕೂಡ ಕರೆದಿದ್ರು ಅವರಿಗೆಲ್ಲ ಉಪದೇಶ ಮಾಡ್ಲಿಕ್ಕೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಈ ಭೌತಿಕ ಸೃಷ್ಟಿ ಅನ್ನೋದು ಭಗವಂತನ ಜೈಲಿದ್ದಂಗೆ. ಇಲ್ಲಿ ಬರುವವರೆಲ್ಲರೂ ಕೂಡ ಕೈದಿಗಳು ಅಂತೇಳಿ ಹೇಳಿದ್ರೆ, ಭಗವಂತನಿಂದ ವಿಮುಖರಾಗಿ ಭಗವಂತನ ಸೇವೆ ಬೇಡ ಅಂತೇಳಿ ಹೇಳಿದಂತಹ ಕೈದಿಗಳು, ಅಂತಹ ಒಂದು ಕೆಟ್ಟ ಬುದ್ಧಿ ಇರುವಂತವ್ರು. ಆದ್ರೆ ಭಗವಂತ ಎಷ್ಟು ಕೃಪಾಳು ಅಂತೇಳಿ ಹೇಳಿದ್ರೆ, ಅಂತಹ ಭಗವಂತ ಬೇಡ, ಭಗವಂತನನ್ನ ದ್ವೇಷ ಮಾಡಿ ಭಗವಂತನ ಸೇವೆಗೆ ವಿಮುಖರಾಗಿರುವಂತಹ ಬದ್ಧಜೀವಿಗಳಿಗೂ ಕೂಡ ಉದ್ಧಾರ ಮಾಡಬೇಕು ಅಂತ ಭಗವಂತ ಮತ್ತೆ ಮತ್ತೆ ಇಲ್ಲಿ ದಿವ್ಯ ಲೀಲೆಗಳನ್ನ ತೋರಿಸ್ಲಿಕ್ಕೆ ಬೇರೆ ಬೇರೆ ಅವತಾರಗಳಲ್ಲಿ ಕರುಣೆಯಿಂದ ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ವಿಶೇಷವಾಗಿ ಭಗವಂತ ತನ್ನ ಶುದ್ಧ ಭಕ್ತರನ್ನ, ತುಂಬಾ ನಿಕಟವರ್ತಿಗಳನ್ನ, ತನ್ನ
ವೈಯಕ್ತಿಕ ವಲಯದಲ್ಲಿ ಇರುವಂತಹ ಅಂತಹ ಶುದ್ಧ ಭಕ್ತರನ್ನ ಇಲ್ಲಿ ಕಳಿಸ್ಕೊಡ್ತಾನೆ. ಅಂತಹ ಶುದ್ಧ ಭಕ್ತರಲ್ಲಿ ತುಂಬಾ ಭಗವಂತನಿಗೆ ಪ್ರಿಯರಾದವರು ಶ್ರೀಲ ಪ್ರಭುಪಾದರು. ಹಾಗಾಗಿ ನಮ್ಗೆ ಇವತ್ತು ಭಗವಂತನ ಅವ್ರ ಮೂಲಕನೇ ನಮ್ಗೆ ಭಗವಂತನ ದರ್ಶನ ಆಗ್ಬೇಕು. ಉದಾಹರಣೆಗೆ ನಾವು ಯಾರನ್ನಾದ್ರೂ ದೊಡ್ಡ ವ್ಯಕ್ತಿಯನ್ನ ಭೇಟಿ ಮಾಡ್ಬೇಕು ಅಂತೇಳಿ ಹೇಳಿದ್ರೆ ನಾವು ನೇರವಾಗಿ ಹೋಗಿ ಭೇಟಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅವ್ರ PA ಜೊತೆ ಮಾತಾಡ್ಬೇಕು, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಆ PAಗೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಏನಿರ್ತಾರೆ, ಅವ್ರ PA ಏನಿರ್ತಾರೆ, ಅವರಿಗೆ ಸಮಾಧಾನ ಆಗ್ಬೇಕು ಇವ್ರ ಜೊತೆ ಭೇಟಿ ಮಾಡ್ಬೋದು ಅಂತ. ಉದಾಹರಣೆಗೆ ಯಾರಾದ್ರೂ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು, ಅವ್ರ ಹತ್ರ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಆ PAಗೆ ಸಂಪೂರ್ಣವಾಗಿ ನಂಬಿಕೆ ಬರ್ಬೇಕು. ಈ ಮನುಷ್ಯನನ್ನ ಇವ್ರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಈ ಮನುಷ್ಯನಿಗೆ ಯೋಗ್ಯತೆ ಇದೆ, ಪ್ರಧಾನಮಂತ್ರಿಯನ್ನ ಅಥವಾ ಮುಖ್ಯಮಂತ್ರಿಯನ್ನ ಭೇಟಿ ಮಾಡುವಂತಹ ಯೋಗ್ಯತೆ ಇವನಲ್ಲಿ ಇದೆ ಅಂತೇಳಿ ಅವರಿಗೆ ಮನವರಿಕೆ ಆಗ್ಬೇಕು. ಅದೇ ರೀತಿಯಲ್ಲಿ ನಾವು ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮೇಂದ್ರಾದಿ ವಂದಿತ ಭಗವಂತ ಅಷ್ಟು ದೊಡ್ಡವರು ನಾವು ಯೋಚನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ನಾವು ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಅಥವಾ ಅವನ ಸೇವೆ ಮಾಡ್ಲಿಕ್ಕೆ ನಾವು ಅಷ್ಟು ಸುಲಭ ಅಲ್ಲ. ಆದ್ರೆ ಭಗವಂತನ ಅನನ್ಯ ಭಕ್ತರು, ಭಗವಂತನ ಶುದ್ಧ ಭಕ್ತರ ಮೂಲಕ ನಮ್ಗೆ ಭಗವಂತನ ಸೇವೆಗೆ ಅವಕಾಶ ಸಿಗುತ್ತೆ, ಭಗವಂತನ ಒಂದು ದರ್ಶನ ಆಗುತ್ತೆ, ಭಗವಂತನ ಎಲ್ಲಾ ರೀತಿಯ ಭಗವಂತನ ಲೀಲೆಯಲ್ಲಿ ನಮ್ಗೆ ಪ್ರವೇಶ ಸಿಗ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಭಗವಂತನ ಭಕ್ತರ ಕೃಪೆಯಿಂದ ಮಾತ್ರ. ಈಗ ಉದಾಹರಣೆಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಒಂದು ಸೃಷ್ಟಿ ಪ್ರಕ್ರಿಯೆಯನ್ನು ನೋಡ್ಬೇಕು ಅಂದ್ರೆ ಇದು ಭಗವಂತನ ನೇರವಾದ ಲೀಲೆ ಅಲ್ಲ, ಇದು ಪ್ರತ್ಯಕ್ಷವಾದ ಭಗವಂತನ ಲೀಲೆ ಅಲ್ಲ, ಇದು ಪರೋಕ್ಷವಾಗಿ ಭಗವಂತನ ಲೀಲೆ. ಹಾಗಿದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾರದ ಮುನಿಯಂತಹ ಶ್ರೇಷ್ಠವಾದಂತಹ ಒಬ್ಬರು ಮಹಾತ್ಮರಿಗೂ ಕೂಡ ಬ್ರಹ್ಮದೇವರ ಕೃಪೆಯಿಂದ ಮಾತ್ರ ಸಾಧ್ಯ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಥವಾ ಈಗಿನ ಒಂದು ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಭಗವಂತನ ಅಚಿಂತ್ಯ ಶಕ್ತಿಯನ್ನ, ಭಗವಂತನ ಭಕ್ತಿಯ ಒಂದು ಶಕ್ತಿಯನ್ನ, ಭಗವಂತನ ಭಕ್ತಿ ಮಾಡ್ಬೇಕಂದ್ರೆ ಒಂದು ಅವಕಾಶವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಶ್ರೀಲ ಪ್ರಭುಪಾದರಿಂದ ಮಾತ್ರ ಸಾಧ್ಯ. ಆದ್ರಿಂದ ನಾವೆಲ್ಲರೂ ಕೂಡ ಶ್ರೀಲ ಪ್ರಭುಪಾದರ ಸಂಪರ್ಕದಲ್ಲಿ ಜನ ಬರುವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರೇ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರ ಗ್ರಂಥಗಳ ವಿತರಣೆ. ಈಗ ನಾವು ಇಷ್ಟೆಲ್ಲ ಅರ್ಥ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಬ್ರಹ್ಮದೇವರು ಬಂದು ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾರದ ಮುನಿಗಳು ಬಂದು ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ವೇದವ್ಯಾಸರು ಭಾಗವತದಲ್ಲಿ ಇದನ್ನ ಬರ್ದಿಟ್ರು ಕೂಡ ಇದೆಷ್ಟು ನಾವು ನೋಡ್ತಾ ಇದ್ದೇವೆ, ಎಷ್ಟೊಂದು ಜಟಿಲವಾದ ವಿಷಯ ಇದು ಅಂತ ಹೇಳಿ. ಸೃಷ್ಟಿ ಪ್ರಕ್ರಿಯೆ, ಇಷ್ಟು ಜಟಿಲವಾದ ಒಂದು ಸೃಷ್ಟಿ ಪ್ರಕ್ರಿಯೆಯನ್ನು ಕೂಡ ನಮ್ಗೆ ಸುಲಭವಾಗಿ ಅರ್ಥ ಮಾಡಿಸಿ ನಮ್ಗೆ ಸುಲಭವಾಗಿ ಬರೀ ಓದೋದ್ರಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಈ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟವರು ಶ್ರೀಲ ಪ್ರಭುಪಾದರು. ಇದನ್ನ ನಾವು ಬರೀ ಶ್ಲೋಕವನ್ನ ಅಥವಾ ಅದರ ಅನುವಾದವನ್ನ ಓದಿದ್ರು ಕೂಡ ಅರ್ಥ ಆಗುದಿಲ್ಲ. ಶ್ರೀಲ ಪ್ರಭುಪಾದರ ಭಾವಾರ್ಥದೊಂದಿಗೆ ಮಾತ್ರ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಅಂತ ಹೇಳಿ ಅಲ್ಲ, ಯಾವುದೇ ಒಂದು ವಿಷಯ ಇರ್ಬೋದು. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಭಾಗವತ ಮಾತ್ರ ಅಲ್ಲ, ಬೇರೆ ಭಾಗವತಗಳು ಕೂಡ ನಾವು ನೋಡ್ತೀವಿ, ಎಲ್ಲ ಕಡೆ ಇದೆ. ಜನರು ಎಷ್ಟೊಂದ್ಸಲ ಹೇಳ್ತಾರೆ ನಮ್ಮ ಹತ್ರ ಈಗಾಗ್ಲೇ ಬೇರೆ ಭಾಗವತ ಇದೆ, ಇದು ಬೇಡ ಅಂತೇಳಿ ಹೇಳಿ. ಆದ್ರೆ ಯಾಕೆ ನಾವು ಶ್ರೀಲ ಪ್ರಭುಪಾದರ ಭಾಗವತವನ್ನೇ ಓದ್ಬೇಕು ಅಥವಾ ಶ್ರೀಲ ಪ್ರಭುಪಾದರ ಭಾಗವತವನ್ನೇ ನಾವು ಪ್ರಚಾರ ಮಾಡ್ಬೇಕು ಅಂತೇಳಿ ಹೇಳಿದ್ರೆ ಒಂದೆರಡು ಚಿಕ್ಕ ಉದಾಹರಣೆಗಳನ್ನ ನಾನು ಕೊಡ್ತೇನೆ. ಉದಾಹರಣೆಗೆ ಪರೀಕ್ಷಿತ ಮಹಾರಾಜ ಶಮೀಕ ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಹೋದಾಗ ಅವನಿಗೆ ಯಾವುದೇ ರೀತಿಯ ಒಂದು ಆತಿಥ್ಯ ಸಿಗುವುದಿಲ್ಲ, ಒಂದು ಒಳ್ಳೆಯ ಮಾತು ಕೂಡ ಆಡುದಿಲ್ಲ. ಋಷಿ ಕಣ್ಮುಚ್ಚಿ ಧ್ಯಾನಮಗ್ನಾಗಿರ್ತಾನೆ. ಆಗ ಪರೀಕ್ಷಿತ್ ಮಹಾರಾಜಿಗೆ ಬೇಜಾರಾಗ್ಬಿಟ್ಟು ಅಲ್ಲೇ ಒಂದು ಸತ್ತ ಹಾವನ್ನ ತನ್ನ ಬಿಲ್ಲಿಂದ ತೆಗೆದು ಆ ಶಮೀಕ ಋಷಿಯ ಕುತ್ತಿಗೆಯ ಸುತ್ತ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಈ ಕಥೆಯನ್ನ ನಾವು ವೇದವ್ಯಾಸರ ಭಾಗವತದಲ್ಲಿ ಅಥವಾ ಯಾವುದೇ ಭಾಗವತದಲ್ಲಿ ಬರೀ ಇಷ್ಟು ಕಥೆಯನ್ನ ಕೇಳಿದಾಗ ಸ್ವಾಭಾವಿಕವಾಗಿ ಬದ್ಧ ಜೀವಿಗಳ ಮನಸ್ಸಿನಲ್ಲಿ ಏನು ಮೂಡುದು ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜನಿಂದ ತಪ್ಪಾಗಿದೆ ಅಂತ. ಆದ್ರೆ ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ನಾವು ಎಷ್ಟು ಸುಂದರವಾಗಿ ಇದನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ, ಪರೀಕ್ಷಿತ ಮಹಾರಾಜ ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಒಬ್ಬ ರಾಜ ಕೂಡ ಅಲ್ಲ. ಪರೀಕ್ಷಿತ ಮಹಾರಾಜ ಭಗವಂತನ ಶುದ್ಧ ಭಕ್ತ. ಹೇಗೆ ಯುಧಿಷ್ಠಿರ ಮಹಾರಾಜ ಇರ್ಬೋದು, ಅಥವಾ ಪೂರ್ತಿ ಪಾಂಡವರು, ಕುಂತಿ ಮಹಾರಾಣಿ, ಉತ್ತರ ಇರ್ಬೋದು, ಅಥವಾ ಭಾಗವತದಲ್ಲಿ ಬರುವಂತಹ ಎಷ್ಟೊಂದು ದೊಡ್ಡ ದೊಡ್ಡ ಭಕ್ತರು ಇರ್ಬೋದು, ಅಂಬರೀಷ್ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು, ಇವರೆಲ್ಲರ ರೀತಿಯಲ್ಲೇ ಪರೀಕ್ಷಿತ ಮಹಾರಾಜ ಅಂತಹ ಶುದ್ಧ ಭಕ್ತ, ಭಗವಂತನಿಗೆ ತುಂಬಾ ಪ್ರಿಯನಾದವನು. ಎಷ್ಟು ಪ್ರಿಯನಾದವನು ಅಂತ ಹೇಳಿದ್ರೆ, ಭಗವಂತ ಅವನ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೇನೆ ಅವನಿಗೆ ದರ್ಶನ ಕೊಟ್ಟಿದ್ದಾನೆ.
ಭಗವಂತ ಅಂಗುಷ್ಟ ಗಾತ್ರದಲ್ಲಿ ದರ್ಶನ ಕೊಟ್ಟಿದ್ದಾನೆ. ಯಾಕಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಅಷ್ಟು ಚಿಕ್ಕದಾಗಿರುತ್ತೆ. ಭಗವಂತ ವಿರಾಟ್ ರೂಪದಲ್ಲಿ ದರ್ಶನ ಕೊಟ್ರೆ ಅದನ್ನ ನೋಡುವಂತ ಶಕ್ತಿ ಆಗ ಆ ಮಗುಗಿರುವುದಿಲ್ಲ ಅಂತೇಳಿ ಭಗವಂತ ಎಷ್ಟು ಕೃಪಾಳು ಅಂತೇಳಿ ಹೇಳಿದ್ರೆ, ಆ ರೂಪದಲ್ಲಿ ಯಾವ ರೂಪದಿಂದ ಪರೀಕ್ಷಿತ್ ಮಹಾರಾಜಿಗೆ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ, ಅಂಗುಷ್ಟದ ಅಂದ್ರೆ ಒಂದು ಹೆಬ್ಬೆರಳಿನ ಗಾತ್ರದಲ್ಲಿ ಭಗವಂತ ಅವನಿಗೆ ದರ್ಶನ ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನನ್ನ ಬ್ರಹ್ಮಾಸ್ತ್ರದಿಂದ ಕೂಡ ಕಾಪಾಡಿದ್ದಾನೆ. ಹಾಗಾಗಿ ಭಗವಂತನ ಈ ಒಂದು ವಿಶೇಷ ಕೃಪೆ ಬರೀ ಪರೀಕ್ಷಿತ್ ಮಹಾರಾಜರ ಮೇಲಲ್ಲ, ಮುಂದೆ ಬರುವಂತ ಎಲ್ಲ ಜೀವಾತ್ಮರ ಮೇಲೆ ಪರೀಕ್ಷಿತ ಮಹಾರಾಜರ ಮೂಲಕ ಕೃಪೆ ತೋರಿಸ್ಬೇಕು ಅಂತ ಭಗವಂತ ಇದೊಂದು ಲೀಲೆಯನ್ನ ಮಾಡಿರುವುದು. ಹಾಗಾಗಿ ಇದು ವೈಷ್ಣವರ ಬಾಯಲ್ಲಿ ವೈಷ್ಣವರ ಮೂಲಕ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಉದಾಹರಣೆಗೆ ನಾವು ಇದೇ ಲೀಲೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಇಲ್ಲದೆ ನಾವು ಇದನ್ನ ಬರೀ ಅನುವಾದವನ್ನ ಅಥವಾ ಬೇರೆ ಪುಸ್ತಕದಲ್ಲಿ ಇದನ್ನು ಓದಿದ್ರೆ ಪರೀಕ್ಷಿತ ಮಹಾರಾಜನಿಂದ ತಪ್ಪಾಗಿದೆ ಅಥವಾ ಪರೀಕ್ಷಿತ ಮಹಾರಾಜನ ಬಗ್ಗೆ ನಾವು ತಪ್ಪಾಗಿ ಗ್ರಹಿಕೆ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಅದು ವೈಷ್ಣವ ಅಪರಾಧ ಆಗುತ್ತೆ. ಯಾಕೆಂತ ಹೇಳಿದ್ರೆ ವೈಷ್ಣವರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೂಡ ಭಗವಂತನಿಗೆ ಅದು ಇಷ್ಟ ಆಗುದಿಲ್ಲ. ಯಾಕಂದ್ರೆ ಭಗವಂತನಿಗೆ ತುಂಬಾ ಪರಮ ಪ್ರಿಯರಾದವರು ವೈಷ್ಣವರು, ಅವರನ್ನ ನಾವು ಯಾವತ್ತೂ ಕೂಡ ಅಪಾರ್ಥ ಮಾಡ್ಕೊಳ್ಬಾರ್ದು. ಆದ್ರಿಂದ ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವುದು ಬರೀ ವೈಷ್ಣವರ ಮೂಲಕ ಸಾಧ್ಯನೋ, ಅದೇ ರೀತಿಯಲ್ಲಿ ಭಗವಂತನ ಭಕ್ತರನ್ನ ಅರ್ಥ ಮಾಡ್ಕೊಳ್ಳುವುದು ಕೂಡ ವೈಷ್ಣವರ ಮೂಲಕ ಮಾತ್ರ ಸಾಧ್ಯ. ನಮ್ಮ ಭೌತಿಕವಾದ ಬುದ್ಧಿಗೆ ನಿಲುಕದ ವೈಷ್ಣವರು ಹೇಗೆ ಭಗವಂತನನ್ನ ಅಧೋಕ್ಷಜ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಅತೀತ ಅವನು ಅಂತ. ಅದೇ ರೀತಿಯಲ್ಲಿ ಭಗವಂತನ ಶುದ್ಧ ಭಕ್ತರು ನಮ್ಮ ಇಂದ್ರಿಯಗಳಿಗೆ ಅತೀತ. ಆದ್ರಿಂದ ಅವರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ನಮ್ಗೆ ಭಗವಂತನ ಭಕ್ತರಿಂದ ಮಾತ್ರ ಸಾಧ್ಯ. ಅದೇ ರೀತಿಯಲ್ಲಿ ಜಯ ವಿಜಯರ ಕಥೆಯಲ್ಲೂ ನಾವು ನೋಡ್ತೇವೆ. ಮೇಲ್ನೋಟಕ್ಕೆ ಜಯ ವಿಜಯರು ಸನಕ ಸನಂದನ ಸನಾತನ ಸನತ್ ಕುಮಾರರಿಗೆ ಅವರು ಅಪರಾಧ ಮಾಡಿದ್ರು. ಆ ಒಂದು ಕಾರಣದಿಂದ ಅವರು ಭೂಮಿಯಲ್ಲಿ ರಕ್ಕಸರಾಗಿ ಹುಟ್ಟಬೇಕಾಯ್ತು ಅಂತ ಹೇಳಿ ಕಾಣಿಸಿದ್ರು ಕೂಡ ವೈಷ್ಣವರ ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ನಾವು ನೋಡ್ತೇವೆ. ಶ್ರೀಲ ಪ್ರಭುಪಾದರು ಹಿಂದಿನ ಆಚಾರ್ಯರಿಂದ ಕೂಡ ಉಲ್ಲೇಖ ಮಾಡ್ತಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಶ್ರೀಧರ ಸ್ವಾಮಿಗಳು ಅವರಿಂದ ಕೂಡ ಉಲ್ಲೇಖ ಮಾಡ್ತಾರೆ. ಯಾವ ರೀತಿಯಲ್ಲಿ ಜಯ ವಿಜಯರು ಭಗವಂತನ ಅನನ್ಯ ಭಕ್ತರು, ಶುದ್ಧ ಭಕ್ತರು. ಯಾವಾಗ ಭಗವಂತನಿಗೆ ನಾನು ಯುದ್ಧ ಮಾಡ್ಬೇಕು ಅಥವಾ ನಾನು ಹೋರಾಟ ಮಾಡ್ಬೇಕು ಅನ್ನುವ ಒಂದು ಆಸೆ ಮನಸ್ಸಲ್ಲಿ ಬಂತು. ಯಾಕಂದ್ರೆ ಭಗವಂತ ಜನ್ಮಾದ್ಯಸ್ಯತಃ ಎಲ್ಲದು ಬರುದು ಕೂಡ ಭಗವಂತನಿಂದಲೇ. ಆ ಒಂದು ಭಾವನೆ ಕೂಡ ಭಗವಂತನಲ್ಲಿ ಬರುತ್ತೆ. ಯಾಕೆಂದ್ರೆ ಭಗವಂತ ಎಲ್ಲರಿಗೂ ಮೂಲ, ಅವನಲ್ಲಿ ಎಲ್ಲ ಭಾವನೆಗಳು ಇರ್ಲಿಕ್ಕೆ ಹೋಗಿ ಆ ಭಾವನೆಗಳು ಬೇರೆ ರೀತಿಯಲ್ಲಿ ಭೌತಿಕ ಲೋಕದಲ್ಲಿ ಪ್ರಕಟ ಆಗುತ್ತೆ. ಹಾಗಾಗಿ ಭಗವಂತನಿಗೆ ಆ ಭಾವನೆ ಬಂದಾಗ ಭಗವಂತನನ್ನು ಆ ರೀತಿಯಲ್ಲೂ ಕೂಡ ಪ್ರಸನ್ನಗೊಳಿಸ್ಬೇಕು, ಭಗವಂತನ ಆಸೆಯನ್ನ ನೆರವೇರಿಸಬೇಕು, ಭಗವಂತನಿಗೆ ಆ ರೀತಿಯಲ್ಲಿ ಸೇವೆ ಮಾಡಬೇಕು ಅನ್ನುವ ಅವರ ಉತ್ಕಟವಾದ ಇಚ್ಛೆಯನ್ನ ಭಗವಂತ ಈ ರೀತಿಯಲ್ಲಿ ಈಡೇರಿಸಿದ ಅಂತೇಳಿ ಹೇಳಿ, ಇದು ಭಗವಂತ ಯುದ್ಧ ಮಾಡ್ಬೇಕಂದ್ರೂ ಕೂಡ ಭಕ್ತರ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಏನೇ ಲೀಲೆ ಮಾಡಿದ್ರು ಕೂಡ ಭಕ್ತರ ಜೊತೆ ಮಾತ್ರ ಮಾಡ್ತಾನೆ. ಹಾಗೆ ಭಗವಂತ ಯುದ್ಧ ಮಾಡ್ಬೇಕು ಅಂತೇಳಿ ಹೇಳಿ ಆ ಒಂದು ಲೀಲೆಗೋಸ್ಕರ ಜಯ ವಿಜಯರು ಈ ಒಂದು ಲೀಲೆ ಮಾಡ್ಬೇಕಾಯ್ತು. ಅದೇ ರೀತಿಯಲ್ಲಿ ಚಿತ್ರಕೇತು ಮಹಾರಾಜರ ಕಥೆಯಲ್ಲೂ ಕೂಡ ನಾವು ನೋಡ್ತೇವೆ. ಮೇಲ್ನೋಟಕ್ಕೆ ಪಾರ್ವತಿ ದೇವಿ ಚಿತ್ರಕೇತು ಅಪರಾಧ ಮಾಡಿ ಪಾರ್ವತಿ ದೇವಿಯಿಂದ ಶಾಪ ಸಿಕ್ತು ಅಂತ ಹೇಳಿ ಕಾಣಿಸಿದ್ರು ಕೂಡ ಇದು ಕೂಡ ಭಗವಂತ ಅವನು ವೃತ್ರಾಸುರನಾಗಿ ಬಂದು ಆದಷ್ಟು ಬೇಗ ತನ್ನ ಧಾಮಕ್ಕೆ ಹಿಂದಿರುಗಲಿ ಅಂತ ಹೇಳಿ ಭಗವಂತ ಒಂದು ಲೀಲೆಯನ್ನ ಮಾಡಿರುವುದು. ಹಾಗಾಗಿ ನಾವು ತುಂಬಾ ಮುಖ್ಯ ನಮ್ಮ ಭಕ್ತಿಯ ಜೀವನದಲ್ಲಿ ಅಂತ ಹೇಳಿದ್ರೆ ಭಗವಂತನ ಶುದ್ಧ ಭಕ್ತರಿಗೆ ಶರಣಾಗ್ಬೇಕು. ಭಗವಂತನ ಶುದ್ಧ ಭಕ್ತರ ಬಾಯಲ್ಲಿ ನಾವು ಭಾಗವತವನ್ನ ಕೇಳ್ಬೇಕು. ಶ್ರೀಲ ಪ್ರಭುಪಾದರ ಭಾಗವತವನ್ನ ಓದುದು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರಿಂದ ನಾವು ಭಾಗವತವನ್ನ ಕೇಳ್ತಾ ಇರೋದು. ಭಗವಂತನ ಶುದ್ಧ ಭಕ್ತರ ಬಾಯಲ್ಲಿ ಕೇಳಿದ್ರೆ ಒಂದು ಕ್ಷಣದ ಒಂದು ಸಂಘದಿಂದ ಕೂಡ ಎಂತಹ ಬದ್ಧ ಜೀವಿಗಳು ಕೂಡ ಬದ್ಧಾತ್ಮರು ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ, ಸಾಧು ಸಂಘ ಸರ್ವಶಾಸ್ತ್ರಕಯ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿಹಯ ಅಂತ. ಲವ ಮಾತ್ರ ಸಾಧು ಸಂಘ ಸಿಗ್ಲಿಕ್ಕೆ ಈಗಿನ ಒಂದು ಕರಾಳವಾದ ಕಲಿಯುಗದಲ್ಲಿ ಲವ ಮಾತ್ರ ಸಾಧು ಸಂಘ ಕೂಡ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಶ್ರೀಲ ಪ್ರಭುಪಾದರ ಕೃಪೆಯಿಂದ. ಆದ್ರಿಂದ ನಾವೆಲ್ಲರೂ ಕೂಡ ಈ ಶ್ರೀಮದ್ ಭಾಗವತವನ್ನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಾವು ವಿತರಣೆ ಮಾಡೋದ್ರಿಂದ ಎಲ್ಲ ಬದ್ಧ ಜೀವಿಗಳಿಗೆ ಶ್ರೀಲ ಪ್ರಭುಪಾದರ ಸಂಘ, ಇದರ ಒಳಗೆ ಬರುವಂತಹ ಶುದ್ಧ ಭಕ್ತರು ಬ್ರಹ್ಮದೇವರು, ನಾರದ ಮುನಿಗಳು, ಪರೀಕ್ಷಿತ್ ಮಹಾರಾಜರು, ಶುಕ ಮುನಿಗಳು, ಪ್ರಹ್ಲಾದ್ ಮಹಾರಾಜರು, ಇವರೆಲ್ಲ ಸಂಘ
ಸಿಗ್ಲಿಕ್ಕೆ ಸಾಧ್ಯ. ಇದರಿಂದ ಎಲ್ಲರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ತುಂಬಾ ವಿಶೇಷವಾಗಿ ಗಮನ ಕೊಟ್ಟು ಶ್ರಮ ವಹಿಸಿ ನಾವು ಇದನ್ನ ಮಾಡ್ಬೇಕು. ಬೇರೆದೆಲ್ಲ ನಾವು ಮಾಡ್ತಾ ಇದ್ದೇವೆ ನಿತ್ಯ ಜೀವನದಲ್ಲಿ, ಆಹಾರ ನಿದ್ರೆ ಭಯ ಮೈಥುನ, ಇದೆಲ್ಲ ನಮ್ಮ ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಏನ್ ನಡಿಬೇಕು ಅದು ನಡೆದೇ ನಡೆಯುತ್ತೆ. ಅದಕ್ಕೆ ವಿಶೇಷವಾದ ಪ್ರಯತ್ನ ಮಾಡ್ಬೇಕಾಗಿಲ್ಲ ಅಂತೇಳಿ ಹೇಳ್ಬಿಟ್ಟು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಇದರಲ್ಲಿ ಹೇಳ್ತಾರೆ. 5ನೇ ಅಧ್ಯಾಯದಲ್ಲಿ ಬರುತ್ತೆ. ತಸ್ಯೈವ ಹೇತು ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ ಭ್ರಮತಾಮುಪರ್ಯದ ತಲ್ಲಭ್ಯತೆ ದುಃಖವಧನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ ಅಂತೇಳಿ ಹೇಳಿದ್ರೆ, ನಾವು ಮಾತಾಡಿದ್ವಿ 14 ಲೋಕಗಳು. ಹಾಗಾಗಿ ನಮ್ಗೆ ಏನು ಸಿಗ್ಬೇಕು, ಎಷ್ಟು ಸಿಗ್ಬೇಕು, ಅದು ನಾವು ಈ 14 ಲೋಕಗಳಲ್ಲಿ ತಿರುಗಾಡಿದ್ರು ಕೂಡ ನಮ್ಮ ಕರ್ಮಾನುಸಾರವಾಗಿ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡ್ಬೇಕಾಗಿಲ್ಲ. ವಿಶೇಷ ಪ್ರಯತ್ನ ಯಾವುದಕ್ಕಾಗಿ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತನ ಭಕ್ತಿ, ಭಗವಂತನ ಸೇವೆ, ಭಗವಂತನ ಭಕ್ತರ ಸಂಘ, ಭಗವಂತನ ಭಕ್ತರ ಸೇವೆ ನಮ್ಗೆ ವಿಶೇಷವಾಗಿ ಸಿಗುವುದಿಲ್ಲ. ಅದು ನಮ್ಮ ಶ್ರಮ ಇಲ್ಲದೆ ಸಿಗುವುದಿಲ್ಲ. ಹಾಗಾಗಿ ಉದಾಹರಣೆಗೆ ನೀವೆಲ್ಲ ಬೇರೆ ಬೇರೆ ನಾವು ಕೆಲಸಗಳನ್ನ ಮಾಡ್ತಾ ಇರ್ಬೋದು. ಈ ರೀತಿಯಲ್ಲಿ ನಾವು ಮಾಡ್ತಾ ಇರುವಂತ ಕೆಲಸಗಳು, ಈಗ ಮಾತಾಜಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ಯಾರೋ ಬೇರೆ ಯಾವ್ದೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಕೆಲಸಗಳು ಎಷ್ಟೋ ಜನರಿಗೆ ಲಭ್ಯ ಇದೆ, ಅದು ನಡೀತಾ ಹೋಗ್ತಾ ಇದೆ. ಆದ್ರೆ ಭಗವಂತನ ಭಕ್ತಿ ಮಾಡುದು, ಭಗವಂತನ ಸೇವೆ ಮಾಡುದು, ಭಗವಂತನ ಭಕ್ತರನ್ನ ಕೊಂಡಾಡುದು ಅಥವಾ ಅವರ ಸೇವೆಯನ್ನ ಮಾಡುದು, ಇದು ಎಲ್ಲರೂ ಪ್ರಯತ್ನ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ, ಎಲ್ಲರ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಹೆಚ್ಚು ಗಮನ ಕೊಡ್ಬೇಕು. ನಮ್ಮ ಜೀವನದಲ್ಲಿ ಉಳಿದಿದ್ದೆಲ್ಲ ಏನೇನು ಆಗ್ಬೇಕು ಯಾವ ಸಮಯದಲ್ಲಿ ಅದು ಹಾಗೆ ಆಗುತ್ತೆ. ವಿಶೇಷವಾದ ಶ್ರಮ ಇಲ್ಲದೆ ಆಗುತ್ತೆ. ಆದ್ರೆ ವಿಶೇಷವಾದ ಶ್ರಮ ನಾವು ಭಗವಂತನ ಸೇವೆಗೆ ಕೊಡ್ಬೇಕು. ನಾವು ಯಾರಿಗಾದ್ರೂ ಭಾಗವತದ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಭಾಗವತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಿದ್ದೆಲ್ಲ ವಿಶೇಷ ಪ್ರಯತ್ನ ಇಲ್ಲದೆ ಎಲ್ಲರ ಜೀವನದಲ್ಲೂ ಕೂಡ ಬರುತ್ತೆ. ಪುರಂದರದಾಸರು ಹೇಳ್ತಾರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಚಿಂತೆಯನ್ನು ಒಡೆಯನಾಗಿ ಜಗವನ್ನು ಪಾಲಿಪ ಬಡವರು ಧಾರಕ ಭಕ್ತರ ಪ್ರಿಯನು. ಕೊಡುದು ನಮ್ಗೆ ಹೊಟ್ಟೆಗೆ ಊಟ ಇರ್ಬೋದು ಅಥವಾ ಬೇರೆ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಚಿಂತೆಯನ್ನು, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ, ಭಗವಂತನ ಚಿಂತನೆ ಮಾಡು ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಆನೆಗೈದು ಮಣದ ಆಹಾರವನ್ನು ತಾನೇ ತಂದು ಕೊಡುವ. ನಾವು ಒಂದಿಷ್ಟು ದೊಡ್ಡದಿರುವಂತ ಹೊಟ್ಟೆಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದೇವೆ. ಆದ್ರೆ ಪುರಂದರದಾಸರು ಹೇಳ್ತಾರೆ, ಆನೆಗೈದು ಮಣದ ಆಹಾರ ತಾನೇ ತಂದು ಕೊಡುವ. ಆನೆ ಎಷ್ಟು ತಿನ್ನುತ್ತೆ ಒಂದು ಹೊತ್ತಿಗೆ? ಆದ್ರೆ ಯಾವತ್ತು ನಾವು ನ್ಯೂಸ್ ಪೇಪರ್ ಅಲ್ಲಿ ಓದಿಲ್ಲ ಆನೆ ಆಹಾರ ಇಲ್ಲದೆ ಮರಣವನ್ನಪ್ಪಿತು ಅಂತೇಳಿ ಹೇಳಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಫ್ರಿಕಾದ ಕಾಡುಗಳಲ್ಲಿ ಎಷ್ಟೆಷ್ಟು ಸಾವಿರ ಆನೆಗಳಿದಾವೆ. ಎಲ್ಲದಕ್ಕೂ ಕೂಡ ಆಹಾರದ ವ್ಯವಸ್ಥೆ ಭಗವಂತ ಮಾಡ್ತಾನೆ. ಯಾವ್ದ್ ನಾವು ನೋಡ್ತೇವೆ, ಪಕ್ಷಿಗಳು ಬೆಳಿಗ್ಗೆ ಈ ಹಾರಿ ಹೋಗ್ತವೆ ಪಶ್ಚಿಮದ ಕಡೆ, ಸಾಯಂಕಾಲ ಪೂರ್ವದ ಕಡೆ ಹಾರಿ ಬರ್ತವೆ. ಬರುವಾಗ ಕೊಕ್ಕಿನಲ್ಲಿ ಒಂದು ಅಕ್ಕಿ ಕಾಳನ್ನು ಕೂಡ ಎತ್ಕೊಂಡು ಬರುದಿಲ್ಲ. ನಾಳೆಗೆ ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾಳೆ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ. ಪಶು ಪಕ್ಷಿಗಳು ಕೂಡ ಭಗವಂತನ ಸೃಷ್ಟಿಯಲ್ಲಿ ಆಹಾರಕ್ಕೆ, ಆಹಾರ ಭಯ ನಿದ್ರೆ ಮೈಥುನ ಇದಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿ ನಿಶ್ಚಿಂತೆಯಿಂದ ಜೀವನ ಮಾಡ್ತಾ ಇದ್ದಾವೆ. ಆದ್ರೆ ನಾವು ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಇರುವುದಕ್ಕೆ ನಮ್ಮ ಜೀವನವನ್ನ ಇಷ್ಟೊಂದು ಕರಾಳವಾಗಿ ನಾವು ಮಾಡ್ಕೊಂಡಿರುವುದು. ಆದ್ರಿಂದ ನಮ್ಮ ಜೀವನದಲ್ಲೂ ಕೂಡ, ಮನುಷ್ಯನ ಜೀವನದಲ್ಲಿ ಏನ್ ಬೇಕೋ ಅದೆಲ್ಲ ವ್ಯವಸ್ಥೆ ಈಗಾಗ್ಲೇ ಭಗವಂತ ಮಾಡಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಮಗು ಹುಟ್ಟಬೇಕಿದ್ರೆ ಮುಂಚೆ ಮಗುವಿಗೆ ಹೊರಗಡೆ ಬಂದ ಕೂಡಲೇ ತಾಯಿಯಿಂದ ಏನು ಹಾಲು ಬೇಕಿದೆ ಆ ಎದೆ ಹಾಲಿನ ವ್ಯವಸ್ಥೆಯನ್ನು ಭಗವಂತ ಅಷ್ಟು ಸುಂದರವಾಗಿ ಮಾಡ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಏನೇನ್ ವ್ಯವಸ್ಥೆ ಆಗ್ಬೇಕೋ ಅದು ಭಗವಂತ ಮಾಡೇ ಮಾಡ್ತಾನೆ. ನಾವು ಅದಕ್ಕೋಸ್ಕರ ವಿಶೇಷವಾಗಿ ಶ್ರಮ ಪಡ್ಬೇಕಾಗಿಲ್ಲ, ಚಿಂತೆ ಮಾಡ್ಬೇಕಾಗಿಲ್ಲ. ಪುರಂದರದಾಸರು ಹೇಳ್ತಾರೆ, ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ ಅಂತ ಹೇಳಿ ಚಿನ್ಮಯ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದಾನೆ. ನಮ್ಮ ಚಿಂತನೆ ಭಗವಂತನ ಸೇವೆಗಾಗಿ ಸಂಪೂರ್ಣ ನಮ್ಮ ಕಾಲವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಬುದ್ಧಿವಂತಿಕೆಯನ್ನ, ನಮ್ಮ ಸಂಪೂರ್ಣವಾಗಿ ನಮ್ಮ ಶರೀರದ ಶಕ್ತಿಯನ್ನ ನಾವು ಅದಕ್ಕೆ ವಿನಿಯೋಗ ಮಾಡ್ಬೇಕು. ಈ ಶರೀರ ಇದು ಕೂಡ ನಾವು ನೋಡ್ತೇವೆ, ಈ ಸೃಷ್ಟಿಯಲ್ಲಿ ನಾವು ಈ ಸೃಷ್ಟಿ ಒಳಗೆ ಇದ್ದೇವೆ. ಹಾಗಾಗಿ ಇದೆಲ್ಲ ಆಗಿರೋದು ಭಗವಂತನಿಂದ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮಗೆ ಈ ಶರೀರ ಸಿಕ್ಕಿರೋದು ಭಗವಂತನಿಂದ, ಈ ಮನಸ್ಸು ಬುದ್ಧಿ ಅಹಂಕಾರ ಎಲ್ಲ ಬಂದಿರೋದು ಭಗವಂತನಿಂದ. ಹಾಗಾಗಿ ಇದು ಭಗವಂತನ ಸೊತ್ತು. ಈ ಶರೀರ ಕೂಡ ಭಗವಂತನ ಸೊತ್ತು, ಈ ಮನಸ್ಸು ಭಗವಂತನ ಸೊತ್ತು, ಈ ಬುದ್ಧಿ ಭಗವಂತನ ಸೊತ್ತು. ಇದೆಲ್ಲದು ಭಗವಂತನ ಸೊತ್ತು, ಭಗವಂತನ ಕೆಲಸಕ್ಕೆ ಉಪಯೋಗ ಆಗ್ಬೇಕು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಉದಾಹರಣೆಗೆ ನನ್ನ ಹಣ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದನ್ನ ನೀವು ನನಗೆ ಉಪಯೋಗ ಮಾಡ್ಬೇಕೆ ಬಿಟ್ರೆ ನಿಮಗೆ ನೀವು ಉಪಯೋಗ ಮಾಡಿದ್ರೆ ನೀವು ಕಳ್ಳರಾಗ್ತೀರಾ. ಅದೇ ರೀತಿಯಲ್ಲಿ
ಈ ಶರೀರ, ಈ ಇಂದ್ರಿಯಗಳು, ಈ ಮನಸ್ಸು, ಈ ಬುದ್ಧಿ, ಅಹಂಕಾರ, ಇದೆಲ್ಲದೂ ಕೂಡ ಭಗವಂತನ ಸೊತ್ತು. ಇದು ಭಗವಂತನ ಸೇವೆಯಲ್ಲೇ ಉಪಯೋಗ ಆಗ್ಬೇಕು. ಇದನ್ನ ನಾವು ನಮಗೋಸ್ಕರ, ನಮ್ಮ ಅಥವಾ ಬೇರೆಯವರಿಗೋಸ್ಕರ, ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗ ಮಾಡಿದ್ರೆ ನಾವು ಕಳ್ಳರಾಗ್ತೇವೆ. ಆಗ ನಾವು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಈಗ ನಾವು ಏನು ಅನುಭವಿಸ್ತಾ ಇದ್ದೇವೆ ಇದು ಕೂಡ ಅದರ ಫಲನೇ. ಆದ್ರಿಂದ ನಾವು ನಾರದ ಮುನಿಗಳಂತಹ ಶುದ್ಧ ಭಕ್ತರ ಕೃಪೆಯಿಂದ, ಬ್ರಹ್ಮದೇವರಂತಹ ಶುದ್ಧ ಭಕ್ತರ ಕೃಪೆಯಿಂದ, ಅವರೆಲ್ಲರ ಕೃಪೆಯ ಒಂದು ಮೂರ್ತ ಸ್ವರೂಪವಾಗಿರುವಂತಹ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮ್ಮ ತಪ್ಪನ್ನ ಮನಗಂಡು ನಾವು ಈ ಕ್ಷಣದಿಂದ, ಇಂದಿನಿಂದ, ಈ ಒಂದು ಸುಸಂದರ್ಭದಿಂದ, ಇವತ್ತಿನ ದಿನದಿಂದ ನನ್ನ ಜೀವನವನ್ನ, ನನ್ನ ಸಂಪೂರ್ಣ ಒಂದು ಶಕ್ತಿಯನ್ನ ಭಗವಂತನ ಸೇವೆಯಲ್ಲೇ ವಿನಿಯೋಗ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಮಾಡಿ ಅದೇ ರೀತಿಯಲ್ಲಿ ನಾವು ಜೀವನದಲ್ಲಿ ಪ್ರವರ್ತಿಸಬೇಕು. ಇವತ್ತು ಒಂದು ಒಳ್ಳೆ ದಿವಸ, ನರಸಿಂಹ ಚತುರ್ದಶಿ. ಹಾಗಾಗಿ ನಮ್ಮ ಜೀವನ ಭಗವಂತನ ಕೃಪೆಯಿಂದ ಭಗವಂತನ ಸೇವೆಯಲ್ಲೇ ತೊಡಗಿ ಭಗವಂತನ ಸೇವೆಗೆ ಸಮರ್ಪಣೆ ಆಗ್ಲಿ ಅಂತ ಹೇಳಿ ನಾವು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಭಗವಂತನ ಸೇವೆಗೆ ಬರುವಂತಹ ಸರ್ವ ವಿಘ್ನಗಳನ್ನು ಭಗವಂತ ನಿವಾರಣೆ ಮಾಡ್ಲಿ, ಹಾಗೆ ವಿಶೇಷವಾಗಿ ಭಗವಂತನ ಸೇವೆಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಕೇಳ್ಕೊಂತ ನಾನು ಇಲ್ಲಿಗೆ ಮುಗಿಸ್ತೇನೆ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಮತ್ತೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ವಿ, ಎಲ್ಲರೂ ಕೂಡ ಭಗವಂತನಾದ ನರಸಿಂಹದೇವರ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರೂ ಕೂಡ ಭಾಗವತ ವಿತರಣೆಯಲ್ಲಿ ತೊಡಗಬೇಕು. ನಾವು ನರಸಿಂಹ ಸ್ವಾಮಿಗೆ ಮಾಡುವಂತಹ ವಿಶೇಷವಾದ ಒಂದು ಇವತ್ತಿನ ಈ ಸುಸಂದರ್ಭದಲ್ಲಿ ನರಸಿಂಹಸ್ವಾಮಿಗೆ ನಾವು ಕೊಡುವಂತಹ ವಿಶೇಷವಾದ ಒಂದು ಸಮರ್ಪಣೆ ಅಂತ ಹೇಳಿದ್ರೆ ಇದೆ ಅಂತ ಹೇಳಿ, ಯಾರಾದ್ರೂ ಪ್ರಯತ್ನ ಮಾಡಿದ್ರೆ, ನಿಮ್ಮ ಪ್ರಯತ್ನದಲ್ಲಿ ಫಲ ಸಿಕ್ಕಿದ್ರೆ ಅದನ್ನ ನೀವು ಇಲ್ಲಿ ಹಂಚ್ಕೊಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ, ವಂಡರ್ಫುಲ್ ಕ್ಲಾಸ್. 2 ದಿನ ಸತತವಾಗಿ ನಮಗೋಸ್ಕರ ಸೊ ವೈಷ್ಣವರದ್ದು ಕೃಪೆ ನಮ್ಗೆ ಖಂಡಿತ ಬೇಕು. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಕೃಪೆಯಲ್ಲಿ, ಪ್ರಭುಪಾದ್ರು ನಮ್ಗೆ ಹಾಕೊಟ್ಟಿರುವಂತ ಹೆಜ್ಜೆಯಲ್ಲಿ ಸೊ ಇದನ್ನ ನಮ್ಗೆ ಭಾಗವತಮ ಕೂಡ ಶುದ್ಧ ಭಕ್ತರಿಂದ ಕೇಳ್ಬೇಕು ಅಂತ ಹೇಳ್ತಾರೆ. ಸೊ ತಮ್ಮಂತವ್ರ ಕಡೆಯಿಂದ ನಾವು ಕೇಳ್ತಾ ಇರೋಂಥದ್ದು ನಮ್ ಸೌಭಾಗ್ಯ ಅಂತ ಭಾವಿಸ್ತೀನಿ ಮಾತಾಜಿ. ನಾವೆಲ್ಲರೂ ಭಾವಿಸ್ತೀವಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸೊ ಈ ದಿನಾನು ಕೂಡ ಮತ್ತೆ ಸಂಕಲ್ಪ ಮಾಡ್ಕೊಳ್ರಿ ಎಲ್ಲರೂ ದೃಢವಾಗಿ ಅಂತ ಹೇಳಿದ್ರಿ. ಭಗವಂತನ ಸೇವೆಯಲ್ಲಿ ಆದಷ್ಟು ನಮ್ಮ ಜೀವನವನ್ನ ಮುಡುಪಾಗಿಡೋ ರೀತಿಯಲ್ಲಿ ನಾವು ನಮ್ಮ ಜೀವನ ಶೈಲಿ ಆಗಿರ್ಬೋದು, ಬದುಕನ್ನ ರೂಪಿಸ್ಕೋಬೇಕು ಅಂತ. ಸೊ ಅದೇ ತರ ಆಗ್ಲಿ ಅಂತ ಭಗವಂತ ನರಸಿಂಹ ಭಗವಾನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು. ಸೊ ಭಾಗವತಂ ನಾನು ನೆನ್ನೆ ಹೇಳಿದೀನಿ ಮಾತಾಜಿ, ಒಂದ್ ಸೆಟ್ ತಗೊಳಕ್ಕೆ ಒಪ್ಪಿದ್ದಾರೆ. ಮತ್ತೆ ಯಾರಾದ್ರೂ ಇದ್ರೆ ಜೈ. ತುಂಬಾ ಸಂತೋಷ ಆಯ್ತು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಈ ನೆನ್ನೆ ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ. ಅಥವಾ ನಿಮ್ಗೆ ಹೇಳಿದ್ರು ಒಂದು ಕ್ಷಣ ಮಾತ್ರದಲ್ಲಿ ಅಟ್ಲೀಸ್ಟ್ ಇವಾಗ ನಮ್ಗೆ ಈ ಭಾಗವತಮ್ ಎಷ್ಟು ಅರ್ಥ ಆಗಿದೆಯೋ ಇಲ್ಲೋ, ಅಟ್ಲೀಸ್ಟ್ ಶುದ್ಧ ಭಕ್ತರ ಒಂದು ಕೃಪೆಯಿಂದ ನಮ್ಗೆ ಎಲ್ಲೋ ಒಂದು ಬದಲಾವಣೆ, ಇಲ್ಲಪ್ಪ ಇವತ್ತಿಂದ ನಾನು 1 ರೌಂಡ್ ಚಾಂಟಿಂಗ್ ಮಾಡ್ಬೇಕು, ಇವತ್ ನಾನು ಭಾಗವತಮ್ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು, ತಗೋಬೇಕು. ಸೊ ಈ ತರದ್ ಒಂದೊಂದ್ ಬದಲಾವಣೆಗಳು ಕೂಡ ನಮ್ ಜೀವನದಲ್ಲಿ ಅನೇಕ ಮಹತ್ವವಾಗಿರುವಂತಹ ತಿರುವುಗಳು, ಘಟ್ಟಗಳನ್ನ ಪಡೆಯುತ್ತೆ ಅಂತ ಹೇಳ್ಬೋದು. ಮಾತಾಜಿ, ಇಲ್ಲಿ ಬಂದವರಲ್ಲಿ ಭಾಗವತ ಇಲ್ದಿದ್ದವ್ರು ಯಾರಾದ್ರೂ ಇದ್ದಾರಾ? ಇದಾರೆ ಮಾತಾಜಿ, ಕೆಲವ್ರು ಇದಾರೆ. ಅವರು ಅದೇ ಭಗವದ್ಗೀತೆ ಓದ್ತಾ ಇದೀವಿ, ಭಾಗವತಂ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಜನ್ಮ ಕರ್ಮ ಕ್ಷಮೆ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜುನ ಅಂತ. ಹಾಗಾಗಿ ನನ್ನ ದಿವ್ಯ ಜನ್ಮ ಕರ್ಮಗಳನ್ನ ತಿಳ್ಕೊಳ್ಬೇಕು ಅಂತ ಇವತ್ತು ನರಸಿಂಹ ಸ್ವಾಮಿ ಅವತಾರ ಮಾಡಿದಂತಹ ದಿವಸ ಭಗವದ್ಗೀತೆಯಲ್ಲಿ ಬರುವುದಿಲ್ಲ, ಅಥವಾ ಕೃಷ್ಣ ಲೀಲೆ ಕೂಡ ಭಗವದ್ಗೀತೆಯಲ್ಲಿ ಬರುವುದಿಲ್ಲ. ಭಗವದ್ಗೀತೆಯಲ್ಲಿ ಬರೋದು ಭಗವಂತನ ಸಂದೇಶ. ಭಗವಂತನ ದಿವ್ಯ ಜನ್ಮ ಕರ್ಮಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಭಾಗವತನೇ ದಾರಿ, ಬೇರೆ ದಾರಿ ಇಲ್ಲ. ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ ಅವರ ಒಂದು ಪ್ರವಚನದಲ್ಲಿ, ಒಬ್ಬನೇ ಭಗವಂತ, ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಗ್ರಂಥ, ಅದು ಶ್ರೀಮದ್ ಭಾಗವತ ಅಂತ ಹೇಳಿ. ಹಾಗಾಗಿ ಭಾಗವತ ಇಲ್ಲದೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾರಿಲ್ಲಿ ಭಾಗವತ ಇಲ್ಲದೆ ಇರೋರಿದ್ದೀರಾ, ಇನ್ನು ತಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಿಂದೆ ಮಾತಾಜಿಗೆ ಹೇಳಿ ಆರ್ಡರ್ ಕೊಡಿ, ಭಾಗವತವನ್ನ ಬರಮಾಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರೆ ನಾವು ಭಗವಂತನಿಗೋಸ್ಕರ ಮಾಡ್ತಾ ಇರೋದು, ನಮಗೋಸ್ಕರ ಅಲ್ಲ. ನಾವು ಬೇರೆದೆಲ್ಲ ಏನ್ ಮಾಡ್ತೇವೆ ಅದು ನಮಗೋಸ್ಕರ ಮಾಡೋದು. ಭಕ್ತಿ ಅನ್ನೋದು ಏನಿದೆ ಅದು ಭಗವಂತನಿಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ನಾನು ಅಂದುಕೊಂಡಿದ್ದು ಭಕ್ತಿ ಆಗುದಿಲ್ಲ, ಭಗವಂತ ಏನ್ ಹೇಳ್ತಾನೋ ಅದು ಭಕ್ತಿ ಆಗುತ್ತೆ. ಭಗವಂತ ಪದ್ಮ ಪುರಾಣದಲ್ಲಿ ಹೇಳ್ತಾನೆ,
ಕಥಂ ಸ ವೈಷ್ಣವೋ ಜ್ಞೇಯ ಶ್ರೀಮದ್ ಭಾಗವತಂ ಕಲೌ ಗ್ರಹೇಣ ತಿಷ್ಠತೆ ಯಸ್ಯ ಶ್ವಪಚಾದಧಿಕೋ ಹಿ ಸಹ ಅಂತ. ಹೇಗೆ ಒಬ್ಬ ವೈಷ್ಣವ ಆಗ್ಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಯಾರ ಮನೆಯಲ್ಲಿ ಭಾಗವತ ಇಲ್ಲ ಅಂತ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಭಗವಂತ ಯಾರು ಭಾಗವತ ಓದ್ತಾ ಇಲ್ಲ ಅವರು ಭಗವಂತನ ಭಕ್ತರಲ್ಲ, ವೈಷ್ಣವರಲ್ಲ ಅಂತ ಹೇಳ್ತಾ ಇಲ್ಲ. ಯಾರ ಮನೆಯಲ್ಲಿ ಭಾಗವತ ಇಲ್ಲ ಅವರು ವೈಷ್ಣವರಂತ ನಾನು ಒಪ್ಕೊಳ್ಳುದಿಲ್ಲ. ಅವರು ಶ್ವಪಚಾದದಿ ಕೋಹಿಸ, ಅವರು ನಾಯಿ ತಿನ್ನುವಂತಹ ಚಂಡಾಲರಿಗಿಂತ ಕಡೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಭಗವಂತನೇ ಭಾಗವತ ರೂಪದಲ್ಲಿ ಬಂದಿದ್ದಾನೆ ಕಲಿಯುಗದಲ್ಲಿ ನಮ್ಮ ಉದ್ಧಾರಕ್ಕೋಸ್ಕರ. ಅಂತ ಭಗವಂತ ಭಾಗವತ ರೂಪದಲ್ಲಿ ಬಂದಾಗ ಅವನನ್ನ ಮನೆಗೆ ಬರಮಾಡ್ಕೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಭಗವಂತನಲ್ಲಿ ಎಷ್ಟು ಭಕ್ತಿ ಇರ್ಲಿಕ್ಕೆ ಸಾಧ್ಯ? ಖಂಡಿತವಾಗಿ ಭಗವಂತ ಇದನ್ನು ಒಪ್ಪುದಿಲ್ಲ. ಯಾರ ಮನೆಯಲ್ಲಿ ಭಾಗವತ ಇದೆಯೋ, ನೀವು ಓದೋದು ಲೇಟ್ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ಭಾಗವತ ಮನೆಯಲ್ಲಿ ಇದ್ದ ಮಾತ್ರಕ್ಕೆ ಭಗವಂತ ನಮ್ಮನ್ನ ವೈಷ್ಣವರು ಅಂತ ಹೇಳಿ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅದರ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಬ್ರಹ್ಮದೇವರಿಗೆ, ಸರ್ವಸ್ವೇನಾಪಿ ಲೋಕೇಶ ಕರ್ತವ್ಯ ಶಾಸ್ತ್ರ ಸಂಗ್ರಹ ವೈಷ್ಣವಸ್ತು ಸದಾ ಭಕ್ತ್ಯ ತುಷ್ಟ್ಯರ್ಥಂ ಮಮ ಪುತ್ರಕ ಅಂತ. ಸರ್ವಸ್ವೇನಾಪಿ ಲೋಕೇಶ ಕರ್ತವ್ಯ ಶಾಸ್ತ್ರ ಸಂಗ್ರಹ, ತಮ್ಮ ಸರ್ವಸ್ವವನ್ನ ಕೊಟ್ಟಾದ್ರೂ ಭಾಗವತವನ್ನ ತಗೊಳ್ಬೇಕು. ಯಾಕೆ? ನನ್ನ ಸಂತೃಪ್ತಿಗೋಸ್ಕರ, ನನ್ನ ಸಂತುಷ್ಟಿಗೋಸ್ಕರ ತಮ್ಮ ಸರ್ವಸ್ವವನ್ನು ಕೊಟ್ಟು, ಅಂದ್ರೆ ನಮ್ಮ ಮನೆ ಮಠ ಮಾರಿ ಆದ್ರೂ ಭಾಗವತವನ್ನ ತಗೊಳ್ಬೇಕು ಅಂತ ಭಗವಂತ ಹೇಳ್ತಾನೆ. ಇವತ್ತಿನ ದಿನ ತುಂಬಾ ಶುಭ ದಿನ, ನರಸಿಂಹಸ್ವಾಮಿಯ ಆವಿರ್ಭಾವ ಆಗಿರುವಂತಹ ದಿನ. ಇನ್ನೂ ತಡ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಪ್ರಹ್ಲಾದ್ ಮಹಾರಾಜರು ಇವತ್ತು ನರಸಿಂಹಸ್ವಾಮಿ ಬಂದಿದ್ದು ಯಾರಿಗೋಸ್ಕರ? ಪ್ರಹ್ಲಾದ್ ಮಹಾರಾಜರಿಗೋಸ್ಕರ. ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಕೌಮಾರ ಆಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ ಅಂತ. 5ನೇ ವಯಸ್ಸಿಂದ ಭಾಗವತ ಓದ್ಬೇಕು, ಭಾಗವತ ಧರ್ಮವನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ಎಲ್ರಿಗೂ 5 ಅಲ್ಲ 5ರಿಂದ ಎಷ್ಟೋ ಸಲ ಗುಣಿಸ್ಬೋದು, ಅಷ್ಟು ವಯಸ್ಸಾಗಿದೆ ನಮ್ಗೆಲ್ರಿಗೂ ಕೂಡ. ಆದ್ರಿಂದ ಇನ್ನೂ ತಡ ಮಾಡಬೇಡಿ. ಭಗವಂತ ಕೃಪೆಯಿಂದ ಮನೆಗೆ ಬರ್ಲಿಕ್ಕೆ ತಯಾರಾಗಿದ್ದಾನೆ, ಮನೆ ಬಾಗಿಲು ತರ್ತಾ ಇದ್ದಾನೆ. ನೀವು ತೆರಲಿಕ್ಕೆ ಇದು ಮಾಡ್ಬೇಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಈಗಲೇ ಕೇಳಿ. ಯಾರ ಹತ್ರ ಭಾಗವತ ಇಲ್ಲ ಅವರು ಖಂಡಿತವಾಗಿ ಇನ್ನು ತಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಭಗವಂತನ ವಿಶೇಷವಾದ ಕೃಪೆಯ ಅವತಾರ ಇದು. ಭಗವಂತ ಹೇಗೆ ಪ್ರಹ್ಲಾದ್ ಮಹಾರಾಜನ ರಕ್ಷಣೆ ಮಾಡ್ಲಿಕ್ಕೆ ನರಸಿಂಹ ರೂಪಿಯಾಗಿ ಬಂದನೋ, ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ನಮ್ಮೆಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಭಾಗವತ ರೂಪಿಯಾಗಿ ಬಂದಿರುವುದು. ಹಾಗಾಗಿ ಭಾಗವತ ರೂಪಿ ಭಗವಂತನನ್ನ ಹೇಗೆ ಪ್ರಹ್ಲಾದ್ ಮಹಾರಾಜ ನರಸಿಂಹ ಸ್ವಾಮಿಗೆ ಹಾರ ಹಾಕಿ ಭಗವಂತನನ್ನ ಒಂದು ಆರಾಧನೆ ಮಾಡ್ತಾರೋ, ಅದೇ ರೀತಿಯಲ್ಲಿ ಭಾಗವತ ರೂಪಿ ಭಗವಂತನನ್ನ ನಾವು ಮನೆಗೆ ಸ್ವಾಗತ ಮಾಡಿದ್ರು ಕೂಡ ನಾವು ನರಸಿಂಹ ಸ್ವಾಮಿನೇ ಮನೆಗೆ ಬರಮಾಡಿಕೊಂಡಂತೆ. ಆದ್ರಿಂದ ನಿಮ್ಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಮಾತಾಜಿ ಇನ್ನೂ ತಡ ಮಾಡಬೇಡಿ. ಇವತ್ತೇ ಎಲ್ಲರಿಗೂ ಕೂಡ ಯಾರು ಇಲ್ಲಿದ್ದಾರೋ ನಿಮ್ ಸಂಪರ್ಕದಲ್ಲಿ ಯಾರ ಮನೆಯಲ್ಲಿ ಭಾಗವತ ಇಲ್ವೋ ಅವರೆಲ್ಲರ ಮನೆಗೂ ಕೂಡ ಭಾಗವತವನ್ನ ತಲುಪಿಸುವಂತಹ ವ್ಯವಸ್ಥೆ ಮಾಡಿ. ಶ್ರೀಲ ಪ್ರಭುಪಾದರು ಕೂಡ ಪಾಶ್ಚಾತ್ಯ ದೇಶಗಳಿಗೆ ನ್ಯೂಯಾರ್ಕಿಗೆ ಹೋದಾಗ ಕೂಡ ಭಾಗವತವನ್ನೇ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ರು. ಆಗಿನ್ನೂ ಭಗವದ್ಗೀತೆಯ ಒಂದು ಭಗವದ್ಗೀತೆ ಇರ್ಲೂ ಇಲ್ಲ. ಹಾಗಾಗಿ ಭಗವದ್ಗೀತೆ ಮುಗಿಸಿ ನಾವು ಭಾಗವತ ಓದ್ಬೇಕು ಅಥವಾ ಭಗವದ್ಗೀತೆ ಮುಗಿದ ಮೇಲೆ ನಾವು ಭಾಗವತ ತಗೊಳ್ಬೇಕು, ಇಂತಹ ಒಂದು ತಪ್ಪು ಕಲ್ಪನೆಗಳಿದ್ರೆ ಅದನ್ನ ಇವತ್ತೇ ತಲೆಯಿಂದ ತೆಗೆದುಹಾಕಿ. ಆತರ ಏನೂ ಇಲ್ಲ. ನೀವು ಭಗವದ್ಗೀತೆ ಸಂಪೂರ್ಣವಾಗಿ ಮುಗಿಸಿಲ್ಲ ಅಂದ್ರೂ ಕೂಡ ಭಾಗವತವನ್ನ ನೇರವಾಗಿ ಓದಬಹುದು, ಓದಬೇಕು. ಯಾಕೆಂತ ಹೇಳಿದ್ರೆ ಭಗವಂತನ ಸಂಪೂರ್ಣ ಜ್ಞಾನ ಇರುವುದು ಭಾಗವತವನ್ನ ಭಗವತ್ ತತ್ವ ವಿಜ್ಞಾನ ಅಂತೇಳಿ ಹೇಳ್ತಾರೆ. ಭಗವಂತನ ಸಂಪೂರ್ಣ ಜ್ಞಾನ. ಅಷ್ಟು ಮಾತ್ರ ಅಲ್ಲ, ಭಗವಂತನೇ ಈ ರೂಪದಲ್ಲಿ ಬಂದಿರುವುದು. ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಹಿಂದ್ಗಡೆ, ಪಾದವು ಯದೀಯೋ ಪ್ರಥಮ ದ್ವಿತೀಯೋ ತೃತೀಯ ತುರಿಯೋ ಕಥಿತವು ಎದುರು ನಾಭಿಸ್ತಥಾ ಪಂಚಮ ಏವ ಷಷ್ಠೋ ಭುಜಾಂತರಂ ಧೋರ್ಯುಗಲಂ ತಥಾನ್ಯೋ ಕಂಠಸ್ಥು ರಾಜ ನವಮೋ ಯದೀಯೋ ಮುಖಾರವಿಂದಂ ದಶಮ ಪ್ರಫುಲ್ಲಂ ಏಕಾದಶೋ ಯಸ್ಯ ಲಲಾಟಪಟ್ಟಂ ಶಿರೋಪಿತು ದ್ವಾದಶೇಯೋ ಭಾತಿ ತಮಾದಿದೇವಂ ಕರುಣಾನಿಧಾನಂ ತಮಾಲವರ್ಣಂ ಸುಹಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತು ಭಜಾಮಹೇ ಭಾಗವತ ಸ್ವರೂಪಂ. ಭಾಗವತ ಸ್ವರೂಪಿಯಾಗಿರುವಂತಹ ಭಗವಂತನಿಗೆ ನಾನು ಶರಣಾಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ಅಪಾರವಾದ ಸಂಸಾರ ಸಾಗರವನ್ನ ದಾಟಿಸ್ಲಿಕ್ಕೆ ಸೇತುವೆ ರೀತಿಯಲ್ಲಿ ನೀನು ಬಂದಿದ್ದೀಯಾ ಅಂತ ಹೇಳಿ ವೇದವ್ಯಾಸರು ಭಗವಂತನನ್ನ ಕೊಂಡಾಡ್ತಾರೆ. ಮೊದಲನೇ ಸ್ಕಂದ, 2ನೇ ಸ್ಕಂದ, ನಾವೀಗ 2ನೇ ಸ್ಕಂದವನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಭಗವಂತನ 1ನೇ ಸ್ಕಂದ, 2ನೇ ಸ್ಕಂದ ಭಗವಂತನ ಪಾದ, 3, 4ನೇ ಸ್ಕಂದ ಭಗವಂತನ ತೊಡೆ, 5ನೇ ಸ್ಕಂದ ಭಗವಂತನ ನಾಭಿ ಕಮಲ, 6ನೇ ಸ್ಕಂದ ಭಗವಂತನ ಎದೆ, 7, 8ನೇ ಸ್ಕಂದ ಭಗವಂತನ ತೋಳುಗಳು, 9ನೇ ಸ್ಕಂದ ಭಗವಂತನ ಕುತ್ತಿಗೆ, 10ನೇ ಸ್ಕಂದ ಭಗವಂತನ ಸುಂದರವಾದ ಮುಖಾರವಿಂದ, 11ನೇ ಸ್ಕಂದ ಭಗವಂತನ ಹಣೆ, 12ನೇ ಸ್ಕಂದ ಭಗವಂತನ ತಲೆ. ಸಾಕ್ಷಾತ್ ಭಗವಂತನೇ ಭಾಗವತ ಸ್ವರೂಪಿಯಾಗಿ ನಿಮ್ಮೆಲ್ಲರ ಮನೆಗೆ ಬರ್ಲಿಕ್ಕೆ ತಯಾರಿದ್ದಾನೆ.
ನಿನ್ನ ಭಕ್ತಿ ಮಾಡ್ತೇನೆ, ನಾನು ಜಪ ಮಾಡ್ತೇನೆ, ನನಗೆ ಭಕ್ತಿ ಬೇಕು, ಆದ್ರೆ ನೀನೇ ಬರೋದು ಬೇಡ ಅಂತೇಳಿ ಹೇಳಿದ್ರೆ ಇದಕ್ಕೆ ವಿಡಂಬನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅಥವಾ ನಿಜವಾಗ್ಲೂ ನಮ್ಗೆ ಭಗವಂತನ ಮೇಲೆ ಪ್ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಯಲ್ಲಿ ಮೊದಲ ಹೆಜ್ಜೆ ಭಗವಂತನನ್ನ ಮನೆಗೆ ನಾವು ಬರಮಾಡಿಕೊಳ್ಬೇಕು ಭಾಗವತ ರೂಪದಲ್ಲಿ. ಹಾಗಾಗಿ ಮಾತಾಜಿ ಮೊದಲನೇ ಒಂದು ಕ್ಲಾಸಲ್ಲೂ ಕೂಡ ಹೇಳಿದ್ರು, ನಿಮ್ಗೆ ಒಂದೇ ಸಲಕ್ಕೆ ಪೂರ್ತಿ ಸಂಪೂರ್ಣವಾಗಿದ್ದ ಮೊತ್ತವನ್ನು ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಮಾತಾಜಿ ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಮಾತಾಜಿ ಜೊತೆ ಮಾತಾಡಿ ದಯವಿಟ್ಟು ಎಲ್ಲರೂ ತಗೊಳ್ಳಿ. ಮಾತಾಜಿ ಮತ್ತೆ ನನಗೆ ಯಾರ್ಯಾರು ತಗೊಂಡ್ರು ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ಗೊಂದು ಸಂದೇಶ ಕಳಿಸಿ. ಎಲ್ಲರೂ ತಗೊಳ್ಳೇಬೇಕು. ಭಾಗವತ ಭಕ್ತರ ಜೀವನದಲ್ಲಿ ಆಪ್ಷನ್ ಅಲ್ಲ. ಇದು ಎಷ್ಟೊಂದ್ ಸಲ ನಾವೇನ್ ಅನ್ಕೊಂತೇವೆ ಅಂತ ಹೇಳಿ ಹೇಳಿದ್ರೆ ಭಾಗವತ ತಗೊಳ್ಳುದು ಅಥವಾ ತಗೊಳ್ಳದೆ ಇರುವುದು ನಮ್ಮ ಇಷ್ಟ ಅಂತ ಹೇಳಿ. ಖಂಡಿತ ಅಲ್ಲ. ನಾವು ಭಕ್ತರಾಗ್ಬೇಕು ಅಂತ ಹೇಳಿ ಹೇಳಿದ್ರೆ, ವೈಷ್ಣವರ ಆಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಸಂಕಲ್ಪ ಬಂದ್ರೆ ಖಂಡಿತವಾಗಿಯೂ ಭಾಗವತಮ್ಮ ನಾವು ತಗೊಳ್ಳೇಬೇಕು. ಈಗ ನಾವು ನೋಡ್ತೇವೆ, ಮಕ್ಕಳಿಗೆ ಜೂನ್ ತಿಂಗಳಲ್ಲಿ, ಈಗ ಮಕ್ಕಳಿಗೆಲ್ಲ ರಜೆ ಇದೆ, ಜೂನ್ ತಿಂಗಳಲ್ಲಿ ಶಾಲೆ ಶುರುವಾಗುತ್ತೆ. ಆದ್ರೆ ಜೂನ್ ತಿಂಗಳಲ್ಲಿ ಶಾಲೆಗೆ ಅವ್ರನ್ನ ಸೇರಿಸುವ ಮುಂಚೆನೆ ನಾವು ಪಾಠ ಪುಸ್ತಕ ಎಲ್ಲ ತಗೊಂತೇವೆ. ಆದ್ರೆ ಭಕ್ತಿಯಲ್ಲಿ ಮಾತ್ರ ನಾವು ಪಾಠ ಪುಸ್ತಕ ಇಲ್ಲದೆ ಭಕ್ತಿ ಮಾಡ್ಬೋದು ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಭಕ್ತಿಯ ಪಾಠ ಪುಸ್ತಕ ಶ್ರೀಮದ್ ಭಾಗವತ. ಆದ್ರಿಂದ ನಾವು ಭಕ್ತಿ ಶುರುವಾಗ್ಬೇಕಿದ್ರೆ ಮುಂಚೆನೆ ಪಾಠ ಪುಸ್ತಕ ನಮ್ಮ ಮನೆಯಲ್ಲಿ ಇರ್ಬೇಕು. ಪಾಠ ಪುಸ್ತಕ ಇಲ್ಲದೆ ನಾವು ಶಾಲೆಗೆ ಹೋಗ್ತೇವೆ ಅಂತ ಯಾರು ಕೂಡ ಹೇಳುದಿಲ್ಲ. ಜೂನ್ ತಿಂಗಳಲ್ಲಿ ಶಾಲೆ ಶುರುವಾದ್ರೆ, ಜೂನ್ 1ನೇ ತಾರೀಕಿಗೆ ಶಾಲೆ ಶುರುವಾದ್ರೆ ಅದಕ್ಕಿಂತ ಮುಂಚೆನೆ ಪಾಠ ಪುಸ್ತಕವನ್ನ ನಾವು ತಗೊಂಡಿರ್ತೇವೆ. ಹಾಗಾಗಿ ಪದ್ಮಪುರಾಣದಲ್ಲಿ ಬರುತ್ತೆ, ಭಕ್ತಿ ದೇವಿಯ ನಿವಾಸ ಶ್ರೀಮದ್ ಭಾಗವತ. ಭಕ್ತಿ ದೇವಿ ಎಲ್ಲಿದ್ದಾಳೆ ಅಂದ್ರೆ ಶ್ರೀಮದ್ ಭಾಗವತದ ಒಳಗಿದ್ದಾಳೆ. ಭಕ್ತಿ ನಮ್ಗೆ ಬೇಕು, ಭಕ್ತಿ ದೇವಿ ಬೇಕು ಅಂದ್ರೆ ಭಾಗವತ ಒಂದ್ ಮನೆಗೆ ಬರ್ಬೇಕು. ಇಲ್ಲ ಅಂದ್ರೆ ಭಕ್ತಿ ದೇವಿ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೋ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂತೇವೆ, ಅದು ಭಕ್ತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮಹಾಜನೇನ ಗತಸ್ಯ ಪಂಥ. ಮಹಾಜನರು ಹೋದ ಹಾದಿಯಲ್ಲಿ ನಾವು ಹೋಗ್ಬೇಕು, ಅದು ಭಕ್ತಿ. ಭಕ್ತರು ಹೋದ ಹಾದಿಯಲ್ಲಿ ನಾವು ಹೋಗ್ಬೇಕು. ಭಕ್ತರು ಹೋದ ಹಾದಿ ಏನು ಅಂತ ನಮಗೆ ಗೊತ್ತಾಗುದೇ ಇಲ್ಲಿಂದ, ಶ್ರೀಮದ್ ಭಾಗವತದಿಂದ ಮಾತ್ರ. ಈಗ ನಾವು ನರಸಿಂಹ ಸ್ವಾಮಿಯನ್ನ ಪ್ರಸನ್ನಗೊಳಿಸಬೇಕು. ಉದಾಹರಣೆಗೆ ನರಸಿಂಹ ಸ್ವಾಮಿಯನ್ನ ಪ್ರಸನ್ನಗೊಳಿಸೋದು ಹೇಗೆ? ಪ್ರಹ್ಲಾದ್ ಮಹಾರಾಜರು ಹೋದ ಹಾದಿಯಲ್ಲಿ ನಾವು ಹೋದ್ರೆ ನರಸಿಂಹ ಸ್ವಾಮಿನ ಪ್ರಸನ್ನಗೊಳಿಸಬಹುದು. ಪ್ರಹ್ಲಾದ್ ಮಹಾರಾಜರು ಹೋದ ಹಾದಿ ಯಾವುದು ಅಂತ ಗೊತ್ತಾಗೋದು ಹೇಗೆ? ಶ್ರೀಮದ್ ಭಾಗವತದ 7ನೇ ಸ್ಕಂದದಿಂದ. ಅದೇ ರೀತಿಯಲ್ಲಿ ನಾವು ಬ್ರಹ್ಮದೇವರನ್ನ ಪ್ರಸನ್ನಗೊಳಿಸುವುದು ಹೇಗೆ? ನಾರದ ಮುನಿಗಳ ಹೋದ ಹಾದಿಯಲ್ಲಿ. ಇದೇ ರೀತಿಯಲ್ಲಿ ನಾರದ ಮುನಿಗಳನ್ನ ಪ್ರಸನ್ನಗೊಳಿಸುವುದು ಹೇಗೆ? ವೇದವ್ಯಾಸರು ಹೋದಂತ ಹಾದಿಯಲ್ಲಿ. ವೇದವ್ಯಾಸರು ಹೋದ ಹಾದಿ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಶ್ರೀಮದ್ ಭಾಗವತದಲ್ಲಿ. ಹಾಗೆ ಸಕಲ ಭಕ್ತರು ಕೂಡ ಹೋದ ಹಾದಿ ಏನಿದೆ ನಮ್ಗೆ ಗೊತ್ತಾಗುದೇ ಶ್ರೀಮದ್ ಭಾಗವತದಲ್ಲಿ. ನಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ ದಾರಿನೇ ಗೊತ್ತಿಲ್ಲ ಅಂದ್ರೆ ಹೋಗುದು ಹೇಗೆ ಸಾಧ್ಯ? ಆದ್ರಿಂದ ಭಗವಂತನ ಭಕ್ತಿ ಬರ್ಲಿಕ್ಕೆ ಶ್ರೀಮದ್ ಭಾಗವತದಿಂದಲೇ ಸಾಧ್ಯ. ಆದ್ರಿಂದ ಎಲ್ರಿಗೂ ನಾನು ಕಳಕಳಿಯ ವಿನಂತಿ, ಇದನ್ನ ನಂದೊಂದು ವಿನಂತಿ ಅಂತಾನೆ ತಗೊಳ್ಳಿ, ತೊಂದ್ರೆ ಇಲ್ಲ. ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ಇಂದಿನ ದಿನ ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತ ಇಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಈಗ್ಲೇ ಈ ಕ್ಲಾಸ್ ಮುಗಿತಾ ಇದ್ದಂಗೆ ಮಾತಾಜಿಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ಭಾಗವತವನ್ನ ಬರಮಾಡಿಕೊಳ್ಳಿ. ಕೊನೆ ಪಕ್ಷ ಈಗ ನೀವು ಇವತ್ತು ಆರ್ಡರ್ ಕೊಟ್ರೆ ಇವತ್ತೇ ಬಂದಿಲ್ಲ ಅಂದ್ರು ಕೊನೆ ಪಕ್ಷ ಇವತ್ತು ಭಗವಂತನ ಅವತಾರ ಆಗಿರುವಂತಹ ದಿನ, ಇವತ್ತು ಆರ್ಡರ್ ಆದ್ರೂ ಕೊಡಿ. ನಿಮ್ಗೆ ಖಂಡಿತವಾಗಿಯೂ ನರಸಿಂಹ, ನೀವು ಬೇರೆ ಏನು ಮಾಡಿಲ್ಲ ಅಂದ್ರೂ ಇವತ್ತು ಭಾಗವತನಿಗೆ ಆರ್ಡರ್ ಕೊಟ್ಟರು ಕೂಡ ನರಸಿಂಹ ಸ್ವಾಮಿಯ ಸಂಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ. ಹರೇ ಕೃಷ್ಣ. ಯಾರಿಗೇನಾದ್ರೂ ಇನ್ನೂ ಏನಾದ್ರೂ ಸಂಶಯಗಳಿದ್ರೆ ಕೇಳಬಹುದು. ಭಾಗವತವನ್ನ ತಗೊಳ್ಬೇಕಾ ಬೇಡವಾ ಅಂತ ಇನ್ನೇನಾದ್ರೂ ಸಂಶಯ ಇದ್ರೆ ಕೇಳಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಮ್ಗೇನೇನೂ ಗೊತ್ತಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ಮಾತಾಜಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ತಗೊಳ್ತೀನಿ ಮಾತಾಜಿ, ನಾನು ತಗೊಳ್ತೀನಿ ಭಾಗವತಂ ತಗೊಳ್ತೀನಿ. ಕೃಷ್ಣ. ಜೈ ಶ್ರೀಲ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಸಂತೋಷ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಗೊಳ್ತೀನಿ ಮಾತಾಜಿ ನಾನು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ನಮ್ಮ ಗ್ರೂಪ್ ಇಂದ ಜಾಯಿನ್ ಆಗಿದ್ದಾರೆ. ಅವರು ನಮ್ಮ ಮೈಸೂರು ದಟ್ಟಗಳ್ಳಿಯಲ್ಲಿ ಇದ್ದಾರೆ, ಗಣಪತಿ ದೇವಸ್ಥಾನ ಹತ್ರ. ಹೇಳ್ತೀವಿ ಅವ್ರಿಗೆ ಭಾಗವತಂ ತಗೊಳ್ಳಿಕ್ಕೆ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸು. ನಿನ್ನೆ ಇವತ್ತು ಸಕಲ ಅವತಾರಗಳಿಗೆ ಕೃಷ್ಣ ಕಾರಣ ಅನ್ನೋದು ಒಳ್ಳೊಳ್ಳೆ ಪಾಯಿಂಟ್ ಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಧೆ ರಾಧೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ಇವತ್ತು ದೇವರ ಲೀಲೆ ಅವತಾರಗಳನ್ನ ತುಂಬಾ ಚೆನ್ನಾಗಿ ಅನಿಸ್ತು ಮಾತಾಜಿ. ಕೇಳಿ ನಮ್ಮ ಮನಸ್ಸು ತುಂಬಾ ಹಗುರ ಆಯ್ತು, ಶಾಂತ ಅನಿಸ್ತಾ ಇದೆ ಮಾತಾಜಿ. ತುಂಬಾ ಚೆನ್ನಾಗಿ ಅನಿಸ್ತು ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತೀರಾ ನೀವು ಶ್ರೀಮದ್ ಭಾಗವತಂನ ಎಲ್ರು ತಗೊಳೋದಕ್ಕೋಸ್ಕರ. ಸೊ ಅದ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೋಡಿ ಮಾತಾಜಿ ಅವರು ಇಷ್ಟೆಲ್ಲ ಹೇಳಿದಾರೆ, ಯಾಕೆ ನಾವು ಭಾಗವತಂನ ತಗೋಬೇಕು ಅಂತ. ನಾವು ಮರಳಿ ಭಗವದ್ಧಾಮಕ್ ಹೋಗ್ಬೇಕು ಅನ್ನೋಂಥದ್ದು ಇಚ್ಛೆ ಇಟ್ಕೊಂಡ್ರೆ ಸಾಲದು, ಅದಕ್ಕೆ ತಯಾರಿನೂ ಕೂಡ ನಡೆಸ್ಬೇಕು. ಆ ತಯಾರಿ ನಮ್ಮಲ್ಲಿ ಆಗ್ಬೇಕು ಅಂತ ಅಂದ್ರೆ ನಮ್ಗೆ ಶ್ರೀಮದ್ ಭಾಗವತಂ ನಮ್ಮ ಮನೆಗ್ ಖಂಡಿತವಾಗ್ಲೂ ಬರ್ಬೇಕು, ಮತ್ತೆ ನಾವು ಓದ್ಬೇಕು. ಇಂತಹ ಒಂದು ಪ್ರವಚನಗಳನ್ನ ಕೇಳ್ಬೇಕು. ಹರಿನಾಮದ ಜೊತೆಯಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಮಾತಾಜಿ ಅವರು. ಎಲ್ರು ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಅವ್ರಿಗೆ ಪಂಚತತ್ವ ಮಂತ್ರದ ಮೂಲಕ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಭಗವಂತ ಇನ್ನೂ ಮತ್ತಷ್ಟು ಮಾತಾಜಿ ಅವ್ರಿಗೆ ಮತ್ತೆ ಅವರ ಇಡೀ ಪರಿವಾರಕ್ಕೆ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನ ಕೊಡ್ಲಿ, ಈ ರೀತಿ ಒಂದು ಪ್ರಚಾರವನ್ನ ಮಾಡ್ಲಿಕ್ಕೆ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ದಯವಿಟ್ಟು ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಶುದ್ಧೀಕರಣಕ್ಕಾಗಿಯೂ ಕೂಡ 2 ಬಾರಿ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ, ಪಂಚತತ್ವ ಮಂತ್ರ. ಜೈ ಶ್ರೀ ಕೃಷ್ಣ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಗದಾಧರ ಶ್ರೀವಾಸದಿ ಗೌರವೃಂದ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ. ಹರೇ ಕೃಷ್ಣ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೆ ಮಾತಾಜಿ ಅವರು ವೃತ್ತಿಯಲ್ಲಿ ಬಂದು ಅವರು ಡಾಕ್ಟರ್ ಇದ್ದಾರೆ. ಸೊ ಆದ್ರೂ ನಮಗೋಸ್ಕರ ಇಷ್ಟು ಸಮಯ ಕೊಟ್ಟಿದ್ದಾರೆ 2 ದಿನ. ಸೊ ಮಾತಾಜಿ ಅವ್ರಿಗೂ ಕೂಡ ಮತ್ತೊಮ್ಮೆ ಎಲ್ರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಈ ದಿನದ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮಾತಾಜಿ ಏನ್ ಮಾಡೋಣ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ. ಮಾತಾಜಿ, ಯಾರಿಗಾದ್ರೂ ಭಾಗವತಂ ಸೆಟ್ ಬೇಕು ಇವತ್ತೇ ಅಂತ ಹೇಳಿದ್ರೆ ನಮ್ಮ ಟೆಂಪಲ್ ಅಲ್ಲಿ ಅವೈಲಬಲ್ ಇದೆ. ಯಾರಿಗಾದ್ರೂ ಇದ್ ಬೇಕಾದ್ರೆ ನಮ್ಗೆ ಟೆಂಪಲ್ ಅಡ್ರೆಸ್ ಹೇಳಿ ಕಳ್ಸಿ ಮಾತಾಜಿ. ಜೈ ಎಸ್ ಪ್ರಭುಜಿ. ನಮ್ ಟೆಂಪಲ್ ಅಲ್ಲಿ ಅವೈಲಬಲ್ ಇದೆ. ಎಸ್ ಪ್ರಭುಜಿ. ದಟ್ತಳ್ಳಿಯಲ್ಲಿರೋರು ಮತ್ತೆ ಮೈಸೂರಲ್ಲಿರೋರು ನೀವು ಅಲ್ಲಿ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀನಾಕ್ಷಿ ಮಾತಾಜಿ ಅವ್ರಿಗೆಲ್ಲರಿಗೂ ಪ್ರಭುಜಿ ತಿಳಿಸ್ತಾ ಇದಾರೆ. ಮತ್ತೆ ಆರಾಧಿಕಾ ಮಾತಾಜಿ ಅವರು ಇದಾರೆ. ಮತ್ತೆ ಮಾತಾಜಿ ಅವ್ರ ಸರೌಂಡಿಂಗ್ ಯಾರ್ಯಾರು ಇದ್ರೆ ಅಟ್ಲೀಸ್ಟ್ ಸೆಂಟರ್ ಇವತ್ತೇ ನಿಮ್ ಮನೆಗೆ ಬರುವಂತಹ ಒಂದು ಅವಕಾಶ ಇತ್ತು ಅಂದ್ರೆ ಅದನ್ನ ಮಿಸ್ ಮಾಡ್ಕೋಬೇಡಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ, ಏನ್ ಮಾಡೋಣ? ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.